ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಮಸ್ತ ನಾಡಿನ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನವೆಂಬರ್ 1. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಹಳಷ್ಟು ಜನರಿಗೆ ಅಂದರೆ ಇಂದಿನ ಯುವ ಪೀಳಿಗೆಗೆ ಕನ್ನಡದ ಇತಿಹಾಸ, ಅದರ ಸಂಸ್ಕೃತಿ, ಕಲೆ ಮತ್ತು ಭಾಷೆಯ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಇವತ್ತಿನ ದಿನ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಕೂಡ ಇವತ್ತಿನ ಡಿಬೇಟಿನ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಅಂದರೆ ಕನ್ನಡ ಅಂದು ಹೇಗಿದೆ, ಇವತ್ತು ಯಾವ ರೀತಿ ಆಗಿದೆ, ಕನ್ನಡಿಗರಿಗೆ ಉದ್ಯೋಗ ವಿಚಾರದಲ್ಲಿ ಯಾವ ರೀತಿ ಆಗಿದೆ, ಆಮೇಲೆ ಕನ್ನಡ ಶಾಲೆಯ ಅವರ ಬೆಳವಣಿಗೆ ಅಂದರೆ ಶಾಲೆಯ ಬೆಳವಣಿಗೆ ಹೇಗಿದೆ, ಇವತ್ತು ಕನ್ನಡ ಶಾಲೆಯಲ್ಲಿ ಎಷ್ಟು ಶಾಲೆಗಳನ್ನು ಉಳಿಸಿದ್ದಾರೆ, ಏನು ಎತ್ತ, ಆಮೇಲೆ ಇವತ್ತು ಒಂದು ಕಡೆ ಕನ್ನಡ ಹಬ್ಬದ ಸಂಭ್ರಮ ಇದ್ರೂ ಕೂಡ ಮತ್ತೊಂದು ಕಡೆ ಪುಂಡರ ಹಾವಳಿ, MES ಪುಂಡರ ಒಂದು ಕಪ್ಪು ಬಾವುಟ ಪ್ರದರ್ಶನ ಇರುತ್ತೆ. ಅದು ಯಾಕಾಗತ್ತೆ, ಪ್ರಮುಖವಾಗಿ ನವೆಂಬರ್ 1ರಂದು ಕನ್ನಡ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಕನ್ನಡ ಅಂದು ಇಂದು. ಇವತ್ತು ನಾಡಿನಾದ್ಯಂತ ನವೆಂಬರ್ 1ರಂದು ಕನ್ನಡ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಗತ್ತೆ. ಎಲ್ಲ ಕಡೆಯೂ ಕೂಡ ಕನ್ನಡ ಹಾಡುಗಳು ಇರುತ್ತೆ. ಹಾಗಾಗಿ ಕನ್ನಡಿಗರ ಕೊಡುಗೆ, ಪ್ರಮುಖವಾಗಿ ಸಾಹಿತಿಗಳು ಆಗಿರ್ಬೋದು, ಅಂದಿನ ಕಾಲದಲ್ಲಿ ಮೈಸೂರು ರಾಜ್ಯದಿಂದ ಕರ್ನಾಟಕ ಏಕೀಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಆವಾಗ ಕೊಡುಗೆ ಯಾವ ರೀತಿಯಾಗಿತ್ತು ಕನ್ನಡಿಗರಿಗಾಗಿ, ಅಂದಿನ ಕನ್ನಡ ಮತ್ತು ಇವತ್ತಿನ ಕನ್ನಡದ ಬೆಳವಣಿಗೆ ಏನು, ಪ್ರಮುಖವಾಗಿ ಉದ್ಯೋಗ ವಿಚಾರದಲ್ಲಿ ಕನ್ನಡಿಗರಿಗೆ ಎಷ್ಟು % ಅವಕಾಶ ಇದೆ, ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗಜಸೇನೆಯ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇತಿಹಾಸ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ರಾಘವೇಂದ್ರ ಸರ್, ಇವತ್ತು ಕನ್ನಡ ಹಬ್ಬ, ಏನು ಹೇಳ್ತೀರಿ? ನಾಡಿನ ಜನತೆಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನು ನಮ್ಮ ತಾಯಿ ಭುವನೇಶ್ವರಿ, ಉತ್ತರ ಕನ್ನಡ ಜಿಲ್ಲೆ ಭುವನಗಿರಿ ತಾಲೂಕಲ್ಲಿ ಇರುವಂಥ ನಮ್ಮ ತಾಯಿ ಆಶೀರ್ವಾದ ಈ ಕನ್ನಡ ನಾಡಿನ ಜನತೆಗಿರಲಿ ಅಂತ ನಾವು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಎಂದ್ರೆ ಒಂದು ಮೈ ರೋಮಾಂಚನ, ನಮಗೆಲ್ಲ ಹೆಮ್ಮೆ. ಯಾವುದೇ ಇಷ್ಟೆಲ್ಲ ದೀಪಾವಳಿ, ದಸರಾ ಏನು ಹಬ್ಬಗಳು ಬಂದರೂ ಕನ್ನಡ ಹಬ್ಬ ಏನೋ ನವಂಬರ್ 1ನೇ ತಾರೀಕು ಅಂದ ತಕ್ಷಣ ನಮಗೆ ಮೈ ರೋಮಾಂಚನ ಆಗುತ್ತೆ. ಆದರೆ ನಾವು ಇಲ್ಲಿ ಹೇಳಕ್ಕೆ ಬಯಸೋದು, ನಾವು 1ನೇ ತಾರೀಕು ಕನ್ನಡಿಗರಾಗೋದು ಬೇಡ, ನವಂಬರ್ 1ನೇ ತಾರೀಕು ಮಾತ್ರ ಕನ್ನಡಿಗರಾಗಬಾರ್ದು. ಇವತ್ತು ನೋಡಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ, ಬಾವುಟಗಳು ಕಟ್ಟಿದ್ದಾರೆ, ಆಟೋಗಳಲ್ಲಿ ಕಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ನಾಳೆ ಕ್ರಮೇಣವಾಗಿ ಈ ತಿಂಗಳೆಲ್ಲ ಸ್ವಲ್ಪ ಎಲ್ಲ ಇರುತ್ತೆ. ಈ ತಿಂಗಳಾದಮೇಲೆ ಕ್ರಮೇಣವಾಗಿ ನಮ್ಮ ಕನ್ನಡಿಗರೇ ನಮ್ಮ ಕನ್ನಡ ಭಾಷೆಯನ್ನು ಮರೆಯುವಂಥ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಇದು ನೋಡಿ, ಇದು ಇವತ್ತು ನಾವೇನೋ ನೀವು ಮೊದಲೆಲ್ಲ ಕನ್ನಡ ರಾಜ್ಯೋತ್ಸವಗಳು ಬೀದಿಯಲ್ಲಿ ಆಗ್ತಾಯಿತ್ತು. ಇವತ್ತು ಈ ಪೊಲೀಸ್ ಅವ್ರ ಕಾಟದಿಂದ ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು, ನೀವು ಅಲ್ಲಿ ಅಣ್ಣಮ್ಮನ ಕೂರಿಸ್ಬೇಡಿ, ಇಲ್ಲ ಭುವನೇಶ್ವರಿನ ಕೂರಿಸ್ಬೇಡಿ, ಇಲ್ಲಿ ಆ ರೀತಿ ಮಾಡಬೇಡಿ ಅಂತ ಇವತ್ತು ಆ ರೀತಿ ಒಂದು ಕ್ರಮೇಣ ಕಮ್ಮಿ ಆಗ್ತಾಯಿದೆ. ಈಗ ಅದು ಕಮ್ಮಿ ಆಗ್ತಾ ಇದ್ದಾಗ ಇನ್ನೂ ಕ್ರಮೇಣ ಕಮ್ಮಿ, ಯಾಕಂದರೆ ಇವತ್ತು ಹೊರ ದೇಶದಿಂದ, ಹೊರ ರಾಜ್ಯದಿಂದ ಹಲವಾರು ಜನಗಳು ನಮ್ಮ ನಾಡಿಗೆ ಬರ್ತಾ ಇದ್ದಾರೆ. ಅವರಿಗೆ ಆ ಕನ್ನಡದ ಬಗ್ಗೆ ಅರಿವಿನ ಏನಿದು, ಯಾವ ಕಲರ್ ಇದು ಅಂತ ಕೇಳ್ತಾರೆ. ಅವರಿಗೆ ಅರಿವು ಮೂಡಿಸ್ಬೇಕು ಅಂದರೆ ನಾವು ಪ್ರತಿದಿನ ಕನ್ನಡಿಗರಾಗಬೇಕು. ಇವತ್ತು ಈಗ ನೋಡಿ ನಮ್ಮ ದುರಂತ ಹೇಗಿದೆ ಅಂದರೆ, ಇಷ್ಟು ವರ್ಷ ಇವತ್ತು ಈ ಬಿಟ್ಟಿ ಭಾಗ್ಯ 5-6 ಭಾಗ್ಯಗಳು ಕೊಡ್ತು ನಮ್ಮ ಸರ್ಕಾರ. ಆದರೆ ನಾಚಿಕೆ ಆಗಬೇಕು. ಇವತ್ತು ಈ ಸರ್ಕಾರಕ್ಕೆ ನಡೆಸ್ತಾ ಇರೋದಂಥ ಕಾವೇರಿ ನೀರು ಕುಡಿತಾ ಇದ್ದಾರೆ, ಕನ್ನಡದ ಅನ್ನ ತಿಂತಾ ಇದ್ದಾರೆ, ಒಂದು ವಿಧಾನಸೌಧಕ್ಕೆ ಲೈಟಿಂಗ್ ಹಾಕೋ ಯೋಗ್ಯತೆ ಇಲ್ಲ ಇವರಿಗೆ. ನೀವು ನಿನ್ನೆ ನೋಡಿ ಬಿಕೋ ಅಂತ ಇದ್ದೀರಿ, ಪ್ರತಿ ವರ್ಷವೂ ಹಳದಿ ಕೆಂಪಿನ ಲೈಟಿಂಗ್ ಆಗ್ತಾಯಿದ್ರು ಸರ್ಕಾರದವರು. ಇವತ್ತು ವಿಧಾನಸೌಧಕ್ಕೆ ಅಷ್ಟು ಇವತ್ತು ಸರ್ಕಾರ ಅಷ್ಟು ಬಿಕಾರಿ ಆಗಿದೆಯಾ, ಅಥವಾ ಇವತ್ತು ಏನು ಕಾಸಿಲ್ದಂಗೆ ಇವತ್ತು ಆ ರೀತಿ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಸಂಶಯ ಆಗಿದೆ ನಮಗೆ. ನಿನ್ನೆ ರಾತ್ರಿ ಹೋಗಿ ನಾವು ನೋಡ್ತೇವೆ, ಏನಪ್ಪ ಅದಕ್ಕೇ ಒಂದು ಫೋಟೋ ತಗೊಳ್ಳೋಣ, ಇವತ್ತು ಕನ್ನಡ ರಾಜ್ಯೋತ್ಸವ, ಇವತ್ತು ಎಲ್ಲ ಲೈಟಿಂಗ್ ಹಾಕಿರ್ತಾರೆ ಅಂತ ನಾವು ನೋಡಿದರೆ, ನೀವು ನೋಡಿ ನಿನ್ನೆ ರಾತ್ರಿ ನೋಡಿದರೆ ವಿಧಾನಸೌಧಕ್ಕೆ ಲೈಟ್ ಹಾಕಿಲ್ಲ. ಅಂದರೆ ಕನ್ನಡದ ಒಂದು ಕಲ್ಲರನ್ನು, ಅರಿಶಿಣ ಕುಂಕುಮದ ಕಲ್ಲರನ್ನು ಲೈಟ್ ಹಾಕ್ತಾಯಿದ್ರು ವರ್ಷ, ಅದಕ್ಕೆ ಹಾಕಿಲ್ಲ. ಇವತ್ತು ಏನಾಗಿದೆ, ಸರ್ಕಾರ ಇವತ್ತು ಏನು ಮಾಡೋಕ್ಕೆ ಹೊರಟಿದೆ ನೋಡಿ. ನಮ್ಮ ಮಹಾನಗರ ಪಾಲಿಕೆ ಅಂತ ಇತ್ತು, ಅದನ್ನು ತಗೊಂಡು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರು. ಅಲ್ಲ, ಅದು ಯಾವ ಅರ್ಥ ಅದು? ಇವತ್ತು ನೋಡಿ ಅದಕ್ಕೆ ವಿರೋಧ ಇದೆ ಎಲ್ಲ. ಯಾಕಂದರೆ ಯಾಕೆಲ್ಲ ಎಲ್ಲ ಸಂಘಟನೆ ಹಿರಿಯರು ಸುಮ್ಮನಿದಾರೋ ಗೊತ್ತಿಲ್ಲ. ಅದು ಏನು, ಅದು ನಮ್ಮ ಕನ್ನಡದ ಪದನೇ ಅಲ್ಲ ಅದು.
ಹೆಮ್ಮೆಯಾಗಿ ಬೆಂದಕಾಳೂರು, ಬೆಂಗಳೂರು, ಕೆಂಪೇಗೌಡರ ನಾಡು, ಒಂಥರ ಮೈ ರೋಮಾಂಚನ ಆಗುತ್ತೆ. ನೀವು ಗ್ರೇಟರ್ ಬೆಂಗಳೂರು ಅಂದರೆ ನಿಮ್ಗೇನು ಅನ್ಸೋದೇ ಇಲ್ಲ ರೀ. ಅದು ಏನಾರು ಅನಿಸುತ್ತಾ? ಯಾರಿಗೇನು ಅದು ಭಾವನೆನೇ ಬರಲ್ಲ. ಈಗ ಒಂದು ಹೆಸರಿಗಿಟ್ಟಾಗ ನೋಡಿ, ನಾವು ಯಾವುದೋ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆ, ನಮ್ಮದು ಸೊರಬ ತಾಲೂಕು, ನಮಗೊಂಥರ ಹೆಮ್ಮೆ ಆಗುತ್ತೆ ಅದು ಹೇಳೋದಕ್ಕೆ. ಈ ಒಂದು ಗ್ರೇಟರ್ ಬೆಂಗಳೂರು ಅಂದ ತಕ್ಷಣವೇ ಅದು ಯಾವುದೋ ಇಂಗ್ಲೀಷರಿಗೆ ಹುಟ್ಟಿರೋ ಪದ, ನಮ್ಗೆ ಯಾಕೆ ಬೇಕಿತ್ತಪ್ಪ ಇದು, ನಮ್ಮ ಕನ್ನಡದ ಪದನೇ ಅಲ್ಲ ಇದು ಅಂತ ನಮ್ಮ ಮನೋಭಾವ ಬರುತ್ತೆ. ಈ ರೀತಿ ನೀವು ಪ್ರತಿ ಸರ್ಕಾರ ಇರ್ಬೋದು, ಕನ್ನಡಿಗರು ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ, ಪ್ರತಿ ಪದನೂ ನೀವು ಕನ್ನಡಗನ್ನು ನೀವು ದುರುಪಯೋಗ ಪಡಿಸ್ಕೊಂಡು ಕನ್ನಡ ಪದಗಳನ್ನು ಬದಲಾವಣೆ ಮಾಡ್ತಾ ಹೋದರೆ ಇನ್ನೆಲ್ಲಿಂದ ನಾವು ಕನ್ನಡ ಉಳಿಯುತ್ತೆ? ಇವತ್ತು ನೋಡ್ರಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಾಯಿಗೆ ಅಮ್ಮ ಬ್ರಷ್ ಕೊಡು, ಅಮ್ಮ ಟೀ ಕೊಡು, ಅಮ್ಮ ತಿಂಡಿ ಏನು ಮಾಡಿದೀಯಾ ಅಲ್ವಾ, ಅಮ್ಮ ಕಾಫಿ ಏನು, ಈ ರೀತಿ ನಾವು ಪದ ಹೇಳ್ತಾವಲ್ಲ, ಅದೇ ರೀತಿಯೇ ಇವತ್ತು ಕನ್ನಡಿಗರು ಎಲ್ಲರೂ ಇವತ್ತು ನಾನು ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಾ, ನಾನು ಸರ್ಕಾರಿ ಬಸ್ಸಲ್ಲಿ ಹೋಗ್ಬೇಕಾ, ನಾನು ಪ್ರತಿಯೊಂದು ಕನ್ನಡ ಉಚ್ಚಾರ ಮಾಡಿ ನೀವು ಮಕ್ಕಳುಗಳಿಗೆ ಕನ್ನಡ ಕಲಿಸಿ. ಇವತ್ತು ನಮಗೆ ಅವಶ್ಯಕತೆ ಇದೆ ಇಂಗ್ಲೀಷು, ಬೇರೆ ಬೇರೆ ಭಾಷೆಗಳು, ಆದರೆ ಅದೇ ಮುಖ್ಯ ಅಂತ ಅಲ್ಲ. ನಮ್ಮ ಪದನ, ನಮ್ಮ ತಾಯಿ ನಾವು ಹೇಗೆ ಮರೆಯಲ್ವೋ, ನಮ್ಮ ತಾಯಿಗೆ ಹೇಗೆ ಗೌರವ ಕೊಡ್ತೇವೋ ಆ ಥರ ಇವತ್ತು ನೀವು ಕನ್ನಡ ತಾಯಿಗೆ, ಕನ್ನಡ ನೆಲಕ್ಕೆ ಗೌರವ ಕೊಡಬೇಕು. ಇಲ್ಲ ಅಂದರೆ ನೋಡಿ, ಇಲ್ಲ ಅಂದರೆ ಅವರ ತಾಯಿಗೆ ಗೌರವ ಕೊಟ್ಟಿಲ್ಲ ಅಂದವಾಗಿ, ಕನ್ನಡ ನಾಡಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಸ್ವಂತ ಅವರ ತಾಯಿಗೆ ಗೌರವ ಕೊಡದಿರೋ ರೀತಿ ಆಗುತ್ತೆ. ಯಾಕೆಂದರೆ ನಾವು ತಿಂತರೋದು ಈ ಮಣ್ಣಲ್ಲಿ, ಕುಡಿತಾರೋ ನೀರು ಕಾವೇರಿ ನೀರು, ಇಷ್ಟೆಲ್ಲ ಮಾಡಬೇಕಾದಾಗ ನಮಗೆಲ್ಲದನ್ನು ಕೊಡ್ತಾ ಇದೆ ನಮಗೆ ಈ ನಾಡು, ಈ ಭೂಮಿ ಅಂದಾಗ ನಾವ್ಯಾಕೆ ಕನ್ನಡ ನಾಡಿಗೆ ನಾವು ಇಷ್ಟು ದ್ರೋಹ ಬಗೀತಾ? ಯಾಕೆಂದರೆ ಕನ್ನಡಿಗರಿಂದಲೇ ಕನ್ನಡ ಹಾಳಾಗ್ತಾ ಇದ್ದಾರೆ. ಇವತ್ತು ಧ್ವಜಾರೋಹಣ ಎಲ್ಲೋ ಮಾಡ್ತಾ ಇದ್ದಾರೆ. ಕನ್ನಡಿಗರು 25 ಮನೆ ಇರ್ತವೆ, 25 ಮನೆಯಲ್ಲಿ 20 ಮನೆಯವರು ಬರಲ್ಲ, 20 ಮನೆಯವ್ರು ಬರಲ್ಲ. ಏನೋ ನಮ್ಮ ಮನೆ ಮುಂದೆ ಧ್ವಜಸ್ಕಂಬ ಹಾಕ್ಬಿಟ್ಟವ್ರೆ, ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಯಾವುದೋ ಶಾಲೆ ಹಾಕ್ಕೊಂಡವ್ರೆ, ಎಲ್ಲ ಫುಟ್ಪಾತಲ್ಲಿ ಊಟ ಕೊಡ್ತಾರೆ, ಹೀಗೆ ಮಾತಾಡ್ಕೊತಾರೆ ಬಿಟ್ಟರೆ 5 ಜನ ಬರೋದು. ಅದೇ ಏನಾದರೂ ಹೊರ ರಾಜ್ಯದವರು ಯಾರೋ ಬಂದು ಗುಂಡಾಗಿರಿ ಮಾಡಿದಾಗ, ಅಥವಾ ಅವರ ಆಸ್ತಿ ಪಾಸ್ತಿ ಹೊಡ್ಕೊಂಡಾಗ, ಅವರ ಮಕ್ಕಳ ಮೇಲೆ ಹಲ್ಲೆ ಮಾಡಿದಾಗ ಅವತ್ತು ಅವರಿಗೆ ಕನ್ನಡ ಪರ ಸಂಘಟನೆಗೆ ಹೋಗಬೇಕಿತ್ತು, ನಾವು ಕನ್ನಡ ಸಂಘಟನೆ ಸೇರ್ಕೋಬೇಕಿತ್ತು, ನಾವು ಏನಾದ್ರು ಪೊಲೀಸ್ ದೌರ್ಜನ್ಯ ಇದ್ದಾಗ ನಾವು ಕನ್ನಡ ಆವಾಗ ಮಾತ್ರ ಬರುತ್ತೆ. ಅದಲ್ಲ, ಇವತ್ತು ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವೆ ಅಂದಮೇಲೆ ಒಬ್ಬೊಬ್ಬನಿಗೂ ಕನ್ನಡ ಉಳಿಸುವಂಥ ಜವಾಬ್ದಾರಿ ಇದೆ. ಕನ್ನಡ ಉಳಿದಿದೆ, ಅದೇನು ಯಾರೂ ಉಳಿಸ್ಬೇಕಾಗಿಲ್ಲ, ಕನ್ನಡನ ಬಳಸಿದರೆ ಸಾಕು, ಯಾರು ಉಳಿಸೋವಂಥದ್ದಿಲ್ಲ. ನಮ್ಮ ತಾತನ ಕಾಲದಿಂದಲಿದೆ, ಮುತ್ತಾತ ಕಾಲ ಇದೆ, ಇನ್ನೂ ಸಾವಿರಾರು ವರ್ಷ ಕನ್ನಡ ಇರುತ್ತೆ, 2500 ವರ್ಷದಿಂದ. ಕನ್ನಡವನ್ನು ಬಳಸಿ ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಇವತ್ತು ನೀವು ಕನ್ನಡ ಪರ ಹೋರಾಟಗಾರರಾಗಿರೋದ್ರಿಂದಾಗಿ ಕನ್ನಡಕ್ಕೆ ಕನ್ನಡ ಪರ ಹೋರಾಟಗಾರರ ಕೊಡುಗೆ ಏನು? ಅಲ್ಲ, ಕನ್ನಡಕ್ಕೆ ಕನ್ನಡ ಪರ ಹೋರಾಟಗಾರ ಕೊಡುಗೆ ಅಂತ ನೀವು ಕೇಳ್ತಾ ಇದ್ದೀರಾ. ಇವತ್ತು ನೋಡಿ, ನಮ್ಮ GTV ಕನ್ನಡ ಚಾನಲ್ನು ಇವತ್ತು ಕನ್ನಡಿಗರ ಚಾನಲ್ನು ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ. ನೀವು ಹೇಗೆ ಈಗ ನೋಡಿ ಕನ್ನಡಿಗರಿಗೆ ನಮ್ಮನ್ನು ಒಬ್ಬ ಕೂರಿಸಿ ಮಾತಾಡ್ತಾ ಇದ್ದೀರಾ, ಕನ್ನಡ ಉಳಿಗೋಸ್ಕರ ಶ್ರಮ ಪಡ್ತಾ ಇದೆ GTV ಚಾನಲ್ಲು. ಅದೇ ಥರನೇ ಒಬ್ಬೊಬ್ಬ ಕನ್ನಡಿಗ ಹೋರಾಟಗಾರರು ಇವತ್ತು ನಮ್ಮ ಮಾನ್ಯ ನಾರಾಯಣಗೌಡರು ಇರ್ಬೋದು, ಈಗ ಯಾರು ಎಲ್ಲೆಲ್ಲ ಇದ್ದಾರೆ ಅವರೆಲ್ಲ ಕನ್ನಡ ಹೋರಾಟಗಳನ್ನು ಇವತ್ತು ಸಾವಿರಾರು ನೂರಾರು ಕೇಸ್ಗಳನ್ನು ಹಾಕಿದ್ದೇವೆ. 25-30 ದಿನ ನಾವು ಜೈಲಲ್ಲಿ ಇದ್ದೇವೆ. ನಾವೇನು ಡಕಾಯ್ತು ಮಾಡಿಲ್ಲ, ಯಾವುದೇ ಚೆಕ್ ಬೌನ್ಸ್ ಮಾಡ್ಕೊಂಡಿಲ್ಲ, ಅಥವಾ ಯಾರಿಗೂ ಹಲ್ಲೆ ಮಾಡಿಲ್ಲ, ಯಾರ್ದೋ ರೀತಿ ಡ್ರಗ್ಸ್ ಮಾರಾಟ ಮಾಡಿಲ್ಲ. ನಾವು ಹೋಗಿರೋ ಜೈಲಿಗೆ ಏನಕ್ಕೆ ಅಂದರೆ ಯಾರೋ ಏಷ್ಯನ್ ಮಾಲವನು ಕನ್ನಡ ಹಾಕಿಲ್ಲ, ಯಾರೋ ಇನ್ನೊಬ್ಬನು ಕನ್ನಡ ಬೋರ್ಡ್ ಹಾಕಿಲ್ಲ. ನಾವು ಮಾನವೀಯವಾಗಿ ಹೇಳ್ತೇವೆ, ತಾಳ್ಮೆಯಾಗಿ ಹೇಳ್ತೇವೆ. ಇದು ನೋಡಿ, ಇದು ಶಾಂತಿಯ ಸಂಕೇತ, ಅರಿಶಿಣ, ಇದು ಕ್ರಾಂತಿ. ಅದನ್ನು ನಾವು ಹೇಳಿಲ್ಲ ಅಂದಾಗ ಹೋಗಿ ನಾವು ದೌರ್ಜನ್ಯ ಮಾಡಿದ ಕನ್ನಡಿಗರು ಇವತ್ತು ನೋಡಿ, ಕನ್ನಡ ಪರ ಸಂಘಟನೆಗಳು ಕೆಲವರು ಯಾರೋ ಬೆರಳಂಕಿಯಷ್ಟು ದೌರ್ಜನ್ಯಗಳು ಮಾಡ್ಬೋದು, ಅಥವಾ ಅದರಿಂದ ಹೊಟ್ಟೆ ಹೊರ್ಕೊತಾ ಇರ್ಬೋದು, ಅದರಿಂದ ಜೀವನ ಮಾಡ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲಿ ಎಲ್ಲದರಲ್ಲೂ ಇದ್ದಾರೆ, ಎಲ್ಲಾದರೂ ಬರೀ ಕನ್ನಡ ಪರ ಸಂಘಟನೆ ಎಲ್ಲ ರಾಜಕೀಯ ಪಕ್ಷದ ತಗೊಂಡಿದ್ದಾರೆ. ಇವತ್ತೇನಾರು ಈ ರೀತಿಯ ಉಗ್ರವಾದ ಹೋರಾಟಗಾರರು ಕನ್ನಡ ಪರ ಸಂಘಟನೆ ಇಲ್ಲ ಅಂದಿದ್ರೆ ಇವತ್ತು ನೋಡಿ ಕನ್ನಡಿಗರು ಬೆಂಗಳೂರಲ್ಲಿ ಬದುಕೋಕೆ ಸಾಧ್ಯನೇ ಇರಲಿಲ್ಲ. ಇಷ್ಟೆಲ್ಲ ಇವತ್ತು ನಾವೆಲ್ಲ ಕನ್ನಡ ಪರ ಹೋರಾಟ ಮಾಡಿಕೊಂಡು, ಇಷ್ಟೆಲ್ಲ ನಾವು ಕನ್ನಡಿಗರ ಪರ ಧ್ವನಿ ಎತ್ತಿ, ನಾವೆಷ್ಟೆಲ್ಲ ನಾವು ಪೊಲೀಸರ ಒಂದು ಕೇಸ್ಗಳು ಹಾಕ್ಕೊಂಡು, ಪೊಲೀಸರ ಬೂಟ್ಗಾಲಲ್ಲಿ ನಾವು ಒದಿಸ್ಕೊಂಡು ಇವತ್ತು ಕನ್ನಡ ಪರ ಹೋರಾಟ ಮಾಡ್ತಾ ಇರೋದ್ರಿಂದಲೇ ಕನ್ನಡಿಗರು ಕನ್ನಡ ಕಂಡ ತಕ್ಷಣ, ಈ ಒಂದು ಬಣ್ಣ ಕಂಡ ತಕ್ಷಣ ಪರದೇಶಿ ಏನಲ್ಲ, ಬೇರೆ ಹೊರ ರಾಜ್ಯದವರಿಗೆ ಇವತ್ತು ಭಯ ಅನ್ನೋದಿದೆ. ಇವ್ರು ಏನು ಮಾಡ್ತಾರಪ್ಪ, ಒಗ್ಗಟ್ಟಾಗ್ತಾರೆ, ಒಬ್ಬ ಕನ್ನಡಿಗರಿಂದ ಕೆಲಸ ತೆಗೆದ್ರೆ ಅವರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅನ್ನೋದು. ಇವತ್ತು ನೀವಿದೆ ಶ್ರೀರಾಮ್ಪುರದಲ್ಲಿ ಕನ್ನಡಿಗರು ಹೋಗೋಕ್ಕಾಗಲ್ಲಾಗಿತ್ತು ಒಂದು ಕಾಲದಲ್ಲಿ. ಮನೆ ಒಳಗಡೆ ಹೊಡೆದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಒಂದ್ಸಲ ಹಲ್ಲೆಗಳಾಯಿತು. ಅವಾಗ ಒಳ್ಳೊಳ್ಳೆ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ರು. ಅಂಥ ಸಮಯದಲ್ಲಿ ಇವತ್ತು ಯಾರು ಬೇಕಾದ್ರೂ ಕನ್ನಡದ ಒಂದು ಚಿಕ್ಕ ಮಗು ಶಾಲೆ ಹಾಕ್ಕೊಂಡೋದ್ರು, ಯಾಕಪ್ಪ ನೀನು ಶಾಲೆ ಹಾಕೋ ಬಂದಿಯಾ ತೆಗಿ ಅಂತ ಹೇಳಲ್ಲ.
ಆದರೆ ಆ ರೀತಿ ಒಂದು ಧೈರ್ಯ ಬರೋದಕ್ಕೆ ಇವತ್ತು ಆ ತಾಕತ್ತು ಬರೋದಕ್ಕೆ ಕನ್ನಡಿಗರಿಗೆ ನಾವೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟದ ಪ್ರತಿಫಲ ಅಂತ ಹೇಳಬೇಕು. ಇವತ್ತು ನೋಡ್ರಿ, ಯಾವುದೇ ರಾಜಕೀಯ ಮುಖಂಡರಿ ನೀವು ಬೆಳಗಾವಿಗೆ ಹೋಗಿ ಅದೇ MES ಪುಂಡ್ರಿ ಇವತ್ತು ಕಪ್ಪು ಬಾವುಟ ಹಾಕ್ತಾರೆ. ಅವ್ರಿಗೆ ರಾಜಕೀಯ ಮಾನ ಮರ್ಯಾದಿರಬೇಕು. ಆ ಕಪ್ಪು ಬಾವುಟ ತೋರಿಸ್ಬೇಕಾದಾಗ ಇವತ್ತಲ್ಲಿ 13-14 ತಾಲೂಕುಗಳಿದೆ. ಒಬ್ಬ ರಾಜಕಾರಣಿನೂ ಯಾವುದೇ ಪಕ್ಷದವನು ಇವತ್ತು MES ಅವನು ಇದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಸ್ಥಳೀಯ ಪಾರ್ಟಿಗಳಿರ್ಬೋದು, ಯಾವನಾದ್ರೂ ಒಬ್ಬವನು MES ಪುಂಡ್ರು ಮಾಡ್ತಾರೋ ಸರಿ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಅವ್ರಿಗೆ ವೋಟ್ ಬ್ಯಾಂಕು. ಅವ್ರು ಏನ್ರಿ, ಅವರಿಗೆ ಅವರ ಓಟಿಗೋಸ್ಕರ ಅವರ ಮನೆಯಲ್ಲಿರೋರಂಥವ್ರನ್ನ ಮಾರ್ಕೊಳ್ಳೋಕ್ಕೂ ಇವತ್ತಿನ ರಾಜಕಾರಣಿಗಳು ಬದ್ಧರಾಗಿದ್ದಾರೆ ಅನ್ನೋದಕ್ಕೆ ಏನಕ್ಕೆ ನಾವು ಉದಾಹರಣೆ ನೋಡಿ. ಇವತ್ತು ನಮ್ಮ ತಾಯಿಗೆ ಅಗೌರವ ಆಗ್ತಾ ಇದೆ ಅಂದಮೇಲೆ ನಮ್ಮ ಕರ್ನಾಟಕದ ತಾಯಿ ನಮ್ಮ ಭುವನೇಶ್ವರಿಗೆ ಅವಮಾನ ಮಾಡ್ತಾ ಇದೆ ಯಾವುದೋ ಒಂದು MES ಪುಂಡ್ರು ಬಂದು ಅಂದಾಗ ಇವ್ರು ಯಾಕೆ ಕೇಳಲ್ಲ? ಇವತ್ತು ನೋಡಿ, ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಕುತ್ಕೊಂತಾರೆ ಒಂದು ಇದರಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಷಣ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು MES ಪುಂಡ್ರು ಅವರ ಒಂದು ಭಾಷೆಯಲ್ಲಿ ಇದನ್ನು ಹಾಕ್ಕೊಂತಾರೆ, ಬೋರ್ಡನ್ನು ನಾಮಫಲಕ ಹಾಕ್ಕೊಂತಾರೆ. ಆದರೆ ಅದನ್ನು ಪ್ರಶ್ನೆ ಮಾಡುವಂಥ ರಾಜಕಾರಣಿಗಳಿಲ್ಲ. ಇವತ್ತು ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕಂದರೆ ಸಚಿವರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೇವೆ. ಇವತ್ತು ಯಾರ ರಾಜಕಾರಣಿಗಳಿಗೂ ಕನ್ನಡ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಅವರ ವೋಟ್ ಬ್ಯಾಂಕು. ಈ ಧೋರಣೆ ಬದಲಾವಣೆ ಆಗಲ್ಲೇವರೆಗೂ ಕನ್ನಡನ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಇವತ್ತು ಕನ್ನಡ ಹೋರಾಟಗಾರರಿಲ್ಲ ಅಂತ ಅಂದಿದ್ರೆ, ಕನ್ನಡ ತಜ್ಞರುಗಳಿಲ್ಲ ಅಂದಿದ್ರೆ ಇವತ್ತು ಎಲ್ಲಿ ನಾವು ಕನ್ನಡದ ಇಷ್ಟೆಲ್ಲ ಬೇರೆ ಬೇರೆ ಭಾಷೆಯವರು ಇವತ್ತು ಕನ್ನಡ ಅರಿವಾಗ್ತಾ ಇತ್ತು ನಿಮಗೆ. ಕರೆಕ್ಟ್. ಅಂದ್ರೆ ಇಂದಿನ ಯುವ ಪೀಳಿಗೆಗೆ ಹೌದು, ಅದು ಅವರ ಕನ್ನಡದ ಮೇಲೆ ಗೌರವ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಹೌದು, ಇವತ್ತಿನ ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ ಗೌರವ ಕಮ್ಮಿ ಆಗೋದಕ್ಕೆ ಆ ಒಂದು ಪಾಲಕರೇ ಕಾರಣಗಳು. ಇವತ್ತೇನು ಇಂಗ್ಲೀಷ್ ಮೀಡಿಯಮಲ್ಲಿ ಹೋಗ್ತಾರೆ, ಇವತ್ತು ಮನೆಗೆ ಬಂದರೂ ಕೂಡ ಇಂಗ್ಲೀಷಲ್ಲೇ ಮಮ್ಮಿ ಅನ್ನಬೇಕು, ಡ್ಯಾಡಿ ಅನ್ನಬೇಕು. ಅಮ್ಮ ಅಂತ ಹೇಳಿದರೆ ಅವರಿಗೆಲ್ಲೋ ಒಂದು ಕಡೆಗೆ ಪಕ್ಕದ ಮನೆಗೆ ಆಂಟಿ ಇನ್ನೊಬ್ರು ಇರ್ತಾರೆ, ಅವರಲ್ಲಿ ಗೌರವ ಕಮ್ಮಿ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಾರೆ. ಆದರೆ ಅವರು ಅನ್ಸ್ಕೋಬೇಕು, ಇವತ್ತು ಅಮ್ಮ ಅಂತ ಹೇಳೋದಕ್ಕೆ ನಾನು ಒಂದು ತಾಯಿ ಭುವನೇಶ್ವರಿ ಮಡಲಲ್ಲಿದ್ದೀನಿ, ನಾನು ಅಮ್ಮ ಅಂತಲೇ ಕರಿತೀನಿ ತಾಯಿ ಭುವನೇಶ್ವರಿಗೆ. ಹಾಗಾಗಿ ನನ್ನ ಮಗನೋ ಮಗಳೋ ತಾಯಿ ಭುವನೇಶ್ವರಿ ಅಮ್ಮ ಅಂತ ಕರಿಬೇಕು ಅನ್ನೋ ಭಾವನೆ ಅವ್ರಿಗೆ ಬರಬೇಕು. ನಾವು ಇಂಗ್ಲೀಷ್ ಬೇಡ ಅಂತ ಹೇಳ್ತಾ ಇಲ್ಲ. ಎಷ್ಟಕ್ಕೆ ಬೇಕು? ನಮಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕು, ಇಡೀ ಉಪ್ಪಿನಕಾಯಿನೇ ತಿನ್ನೋಕ್ಕಾಗಲ್ಲಲ್ವಾ? ಊಟ ನಾವು ಮಾಡ್ತೇವೆ. ಯಾವುದೇ ಥರನೇ ಕನ್ನಡ ನಾಡಲ್ಲಿರೋರು ಕನ್ನಡನ ಅತಿ ಹೆಚ್ಚು ಬಳಸಬೇಕು ಅಂತ ನಾವು ಕೇಳ್ಕೊತೀವಿ. ಕನ್ನಡ ರಾಜ್ಯೋತ್ಸವ ಆದರೆ ಕನ್ನಡಿಗರು ಕನ್ನಡಿಗರು ಆಗಬಾರ್ದು. ಪ್ರತಿದಿನವೂ ಈ ಥರ ಬಾವುಟಗಳು ಕಟ್ಟೋಣ, ಪ್ರತಿದಿನ ಕಾರ್ಯಕ್ರಮ ಮಾಡೋಣ. ಇವತ್ತು ನೋಡಿ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯಿಂದ 500 ಮೀಟರ್ಗಳ ಉದ್ದದ ಧ್ವಜವನ್ನು ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ನಾವು ಎಳೆದಿದ್ದೇವೆ. ಅದರ ವಿಡಿಯೋನ ನಿಮ್ಮ ಇದಕ್ಕೂ ಕಳಿಸಿದ್ದೇನೆ. 500 ಮೀಟ್ರದ ಒಂದು ಇದನ್ನು ನಮ್ಮ ಮಂಜುನಾಥ್ ಓಲೇಕರ್ ಅಂತೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವ್ರ ಮುಖಾಂತರ ಮಾಡಿದ್ದೇವೆ. ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಆದರೆ ಸತತವಾಗಿ ಈಗೆಲ್ಲ ನಾವು ಕನ್ನಡ ಪರ ಸಂಘಟನೆಯವರು ಒಂದು 10,000-15,000 ಸಂಘಟನೆಗಳಿದ್ದಾವೆ. ನಾವೆಲ್ಲ ಏನು ಮಾಡ್ಬೋದು ಅಂದರೆ, ಬರೀ ನವೆಂಬರಲ್ಲಿ ಬರೀ ಫುಲ್ಲು ತಿಂಗಳು ನಾವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದೆ, ಅದನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಬಿಟ್ಟು ಅವಾಗ ಎಲ್ಲ ಒಂದು ಕಡೆಗೆ ಹೊರ ರಾಜ್ಯದಿಂದ ಬಂದವರಿಗೆ ಕನ್ನಡ ಅಂದರೆ ತುಂಬ ಭದ್ರವಾಗಿದೆಯಪ್ಪ, ಇವರು ಒಗ್ಗಟ್ಟಾಗಿದ್ದಾರೆ, ಎಲ್ಲಿ ನೋಡಿದ್ರು ಕನ್ನಡ ಕಾಣಿಸ್ತಾ ಇದೆ ಅನ್ನೋದು ಮನವರಿಕೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗಿನ ಉದ್ಯೋಗ ಅಂತ ಬಂದಾಗ, ಕನ್ನಡ ನಾಮಫಲಕ ವಿಚಾರ ಅಂತ ಬಂದಾಗ 70% ನಾಮಫಲಕ ಇರಲೇಬೇಕು ಅಂತ ಬಂದಾಗ ಆ ರೀತಿಯ ನಿರ್ಧಾರಗಳು, ಆಮೇಲೆ ಆಟೋದವರು ಅಂತ ಬಂದಾಗ ಕನ್ನಡ ಕಲೀರಿ ಅನ್ನುವಂಥವರ ಅಭಿಯಾನ ನೋಡಿದ್ರೆ, ಇದೆಲ್ಲ ನೋಡಿದ್ರೆ ನಾವೇ ಕಲಿಬೇಕು, ನಾವೇ ಕನ್ನಡಿಗರಾಗಿ ಇನ್ನೊಬ್ಬರಿಗೆ ಒತ್ತಡ ಹಾಕೋದು ಅವಶ್ಯಕತೆ ಇದೆಯಾ? ಅಲ್ಲ, ಈಗ ಕನ್ನಡ ಅಂದ ತಕ್ಷಣ ಏನಾಗ್ಬಿಟ್ಟಿದೆ, ನಮ್ಮಂಥ ಮಧ್ಯಮ ವರ್ಗದವರಿಗೆ, ಬಡವರಿಗೆ, ಆಟೋ ಡ್ರೈವರ್ಗಳಿಗೆ ಮಾತ್ರ ಕನ್ನಡ ಬೇಕು ಅನ್ನೋ ಪರಿಸ್ಥಿತಿ ಇವತ್ತು ತಂದಿಟ್ಬಿಟ್ಟಿದ್ದಾರೆ. ಏನಂದರೆ ಕನ್ನಡ ಅಂದರೆ ಅವ್ನು ಕೇವಲವನ್ನ ಪರಿಸ್ಥಿತಿನೂ ಒಂದು ಕಡೆಗೆ ಹೋಗ್ತಾ ಇದೆ. ಅದರಿಂದ ಕನ್ನಡನ ಎಲ್ಲರೂ ಉಪಯೋಗಿಸ್ಬೇಕು. ನಾನು ಮಾತಾಡಬೇಕು, ಬ್ಯಾಂಕ್ ಮ್ಯಾನೇಜರು ಮಾತಾಡಬೇಕು, ಇನ್ನೊಬ್ಬನ ಯಾರೋ IAS ಆಫೀಸರು ಮಾತಾಡಬೇಕು. ಅವಾಗ ಮಾತ್ರ ಕನ್ನಡ ಉಳಿತು. ಇವತ್ತು ನೋಡಿ, ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಈಗ ಇದು ನಾಮಫಲಕ ನೋಡಿ, ನಾಮಫಲಕ ಅನ್ನೋದು 60% ಗಂಗಾಂಬಿಕಾ ಅವರು ಮೇಯರ್ ಇದ್ದಾವಾಗಲೇ ಆದೇಶ ಆಗುತ್ತೆ. ಅದು ನೀವು ಫೈಲಲ್ಲಿ ಬೇಕಾದ್ರೆ ಯಾರು ಚೆಕ್ ಮಾಡಿ, RTIಯಲ್ಲಿ ನಾವು ನಮ್ಮ ಕರವೇ ಗಜಸೇನೆಯಿಂದಲೇ ಮಹಾನಗರ ಪಾಲಿಕೆ ಮುಂದೆ ನಾವು ಹೋರಾಟ ಮಾಡಿ 60% ಗಂಗಾಂಬಿಕಾ ಅವರು ಆ ಒಂದು ಆದೇಶನ ಮಾಡಿ ಹೊರಗಡೆ ಬರ್ತಾರೆ. ಅಂದರೆ ಅವ್ರದ್ದು ಇದು ಮುಗಿದೋಗುತ್ತೆ. ಆವಾಗ ನಮ್ಮ ಯಾರೋ ಒಬ್ಬ ಗೌತಮ್ ಗುಪ್ತಾ ಅನ್ನೋರು BJP ಅವ್ರು ತಗೊಬಂದು, ಅವರು ಮಾರೋಡಿಗಳು, ಮೂಲತಃ ರಾಜಸ್ಥಾನದವರು, ಅವರನ್ನು ತಗೊಬಂದು ಮಹಾನಗರ ಪಾಲಿಕೆಯ ಒಬ್ಬ ಇದಾಗಿ ಕೂರಿಸ್ತಾರೆ, ಮಹಾನಗರ ಪಾಲಿಕೆಯ ಮೇಯರ್ ಆಗಿ. ಅವಾಗ ಏನು ಕೆಲವು ನಮ್ಮ ಕನ್ನಡ ಪರ ಸಂಘಟನೆಯವರು ಅವ್ರನ್ನ ಕರ್ಕೊಂಡು ರೋಡಿಗೆ ಇಳಿಸ್ತಾರೆ, ನಾಮಫಲಕ ಅಭಿಯಾನ ಮಾಡೋಣ, ರಾಮಫಲ. ಅದೆಲ್ಲ ಒಬ್ಬ ಮೇಯರ್ ಆದವರಿಗೆ
ಆದೇಶ ಮಾಡೋ ತಾಕತ್ತಿರುತ್ತೆ, ಅಧಿಕಾರ ಇರುತ್ತೆ, ಸ್ಟ್ರಿಕ್ಟಾಗಿ ಮಾಡಬೇಕು ಅದನ್ನು. ಇವತ್ತಿನವರೆಗೂ ಕೆಲವು ಕಡೆ ಫಾಲೋ ಇಲ್ಲ, ಅದು ಇವತ್ತಿನವರೆಗೂ ಮಾಡ್ತಾ ಇಲ್ಲ. ಎಷ್ಟೋ ಕಡೆಗೆ ನೋಡಿ 60% ಕನ್ನಡ ಬಳಸಬೇಕು ಅಂದಾಗ 30% 10% ಇದೆ. ಕನ್ನಡಿಗರು ಯಾರು ಹೋಗಿ ನಮ್ಮ ಹತ್ರ ಕನ್ನಡ ಪರ ಸಂಘಟನೆಯವರು ಕೇಳಕ್ಕೆ ಹೋದ್ರೂ ಅಲ್ಲಿಯ ಸ್ಥಳೀಯ ಪೊಲೀಸರು ಬರ್ತಾರೆ, ನಿಮ್ದೇನ್ರಿ ಕೆಲಸ, ಆದೇಶ ಕೊಡಿ ಅಂತಾರೆ. ಅವರಿಗೆಲ್ಲ ಗೊತ್ತಿರುತ್ತೆ. ಆದರೂ ಈ ಥರ ನಮ್ಮ ಕರ್ನಾಟಕ ನಾಡಿನಂಥ ಸರ್ಕಾರಿ ನೌಕರರು ಕೂಡ ಇವತ್ತು ಕನ್ನಡದ ಪರ ಧ್ವನಿ ಎತ್ತಬೇಕು. ಕನ್ನಡ ಇಲ್ಲ ಅಂದಾಗ ನಾವು ಹೋಗಿ ಹೋರಾಟಗಾರ ಕೇಳಿ ಇದನ್ನು ಮಾಡ್ಕೊಳ್ಳೋರ ಒಳಗಡೆ ಅವರೇ ಸ್ವಯಂಸ್ಫೂರ್ತವಾಗಿ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಪೊಲೀಸರು ಇರ್ಬೋದು, ಇದನ್ನು ಹೋಗಿಬೇಕು. ಇವತ್ತು ನೋಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನೂ ಇಲ್ಲ, ಅವರು ಏನು ಕೆಲಸನೇ ಮಾಡ್ತಾ ಇಲ್ಲ. ಮಾತ್ರನ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಇತಿಹಾಸ ತಜ್ಞರಾಗಿರುವಂಥ ತಲಕಾಡು ಚಿಕ್ಕರಂಗೇಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಿಮಗೆ. ತಮಗೂ ಅಷ್ಟೇ ರಾಜ್ಯೋತ್ಸವ ಶುಭಾಶಯಗಳು. ತಮಗೂ ಅಷ್ಟೇ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ನಾಡಿನ ಸಮಸ್ತ ಕನ್ನಡ ಬಾಂಧವರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಡೀ ನಾಡಿನಾದ್ಯಂತ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಕನ್ನಡ ಹಬ್ಬದ ಇತಿಹಾಸ ಮತ್ತು ಮೈಸೂರಿನಿಂದ ಕರ್ನಾಟಕ ಏಕೀಕರಣ ಆಗಿದ್ದು ಹೇಗೆ, ಅದರ ಬಗ್ಗೆ ಹಿನ್ನೆಲೆ ಕೆದಕೋಣ ಸರ್. ಹಿನ್ನೆಲೆ ಅಂದರೆ ಸಾಕಷ್ಟು ಇದು ಹಿಂದಕ್ಕೆ ಹೋಗುತ್ತೆ. ಇದು 2025 ಕರ್ನಾಟಕ ರಾಜ್ಯೋತ್ಸವ 70 ವರ್ಷ ಅಂತ ನಾವು ಹೇಳ್ತೀವಿ. 1956 ನವಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯಗಳಾಗಿ ನಮ್ಮ ದೇಶದ ಹಲವು ರಾಜ್ಯಗಳನ್ನು ವಿಭಾಗ ಮಾಡಿ ಜಾರಿಗೆ ತಂದರು. ಅದರಿಂದ ಆ ದಿನಾಂಕವನ್ನು ತಗೊಂಡ್ರೆ 70ನೇ ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ನಾವು ಕರಿತೀವಿ. ಅದ್ರ ಕರ್ನಾಟಕ ರೂಪುಗೊಂಡಿದ್ದು 2000 ವರ್ಷಗಳ ಹಿಂದೆ. ಆಮೇಲೆ ಕರ್ನಾಟಕ ಪ್ರಬಲವಾಗಿತ್ತು ಅನ್ನೋದಕ್ಕೆ ನಮಗೆ ಹಲವಾರು ಶಾಸನಗಳು ಸಿಗ್ತವೆ. ಮೌರ್ಯರ ಕಾಲದ ಶಾಸನಗಳು ಸಿಗ್ತವೆ, ಶಾತವಾಹನರ ಕಾಲದ ಕೆಲವು ಉಲ್ಲೇಖಗಳು ಸಿಗ್ತವೆ, ಆನಂತರ ಗುಪ್ತರ ಕಾಲದಲ್ಲಿ ಉಲ್ಲೇಖಗಳು ಸಿಗ್ತವೆ. ಕನ್ನಡಿಗರೇ ಈ ರಾಜ್ಯವನ್ನು ಆಳೋದಕ್ಕೆ ಪ್ರಾರಂಭ ಮಾಡಿದ್ದು ಯಾರು ಅಂದಾಗ ನಮ್ಮ ಕಣ್ಮುಂದೆ ಇದುವರೆಗೂ ಇರುವಂಥ ಇತಿಹಾಸ ಕದಂಬರು ಅಂತ ಹೇಳ್ತಾರೆ. 345ನೇ ಇಸ್ವಿನಲ್ಲಿ, ಕ್ರಿಸ್ತಶಕ 345ರಲ್ಲಿ ಕದಂಬರು ನಮ್ಮ ಕರ್ನಾಟಕದ ಮೊದಲನೆಯ ರಾಜರು ಅಂತ ಹೇಳ್ತಾ ಇದ್ದಾರೆ. ಕದಂಬರಿಗಿಂತ ಮೊದಲೇ ಗಂಗರು ಇಲ್ಲಿದ್ದರು ಅನ್ನೋದನ್ನು ಸಾಕಷ್ಟು ಜನ ಮರ್ತಿದ್ದಾರೆ. ಗಂಗರ ಬಗ್ಗೆ ಹೆಚ್ಚು ಪ್ರಚಾರ ಆಗಿಲ್ಲ, ಹೀಗಾಗಿ ಗೊತ್ತಾಗಿಲ್ಲ. ಓಕೆ. ಹೇಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ತಮಿಳುನಾಡು ಜನಪ್ರಿಯ ಆಗಿದೆಯೋ, ಕರ್ನಾಟಕ ಹಿಂದುಳಿದಿದೆಯೋ ಪ್ರಚಾರದಲ್ಲಿ, ಅದೇ ಥರ ಇತಿಹಾಸದಲ್ಲೂ ಕೂಡ ಕದಂಬರು ಜಾಸ್ತಿ ಜನಪ್ರಿಯರಾಗ್ಬಿಟ್ಟಿದ್ದಾರೆ, ಗಂಗರು ಆಗಿಲ್ಲ. ಕಾರಣ ಏನು ಅಂದರೆ ಗಂಗರ ಬಗ್ಗೆ ಬೆಳಕು ಚೆಲ್ಲೋರ ಸಂಖ್ಯೆ ಭಾಳ ಕಡಿಮೆ, ಕದಂಬರ ಬಗ್ಗೆ ಬೆಳಕು ಚೆಲ್ಲೋರ ಸಂಖ್ಯೆ ಜಾಸ್ತಿ. ನಾನು ಏನಕ್ಕೆ ಇದನ್ನು ಈ ರೀತಿ ಹೋಲಿಕೆ ಕೊಡ್ತಿದ್ದೀನಿ ಅಂದರೆ, ನಮ್ಮ ಕನ್ನಡ ಪರ ಹೋರಾಟಗಾರರಲ್ಲಿ ನನ್ನ ಮನವಿ, ಸಾಕಷ್ಟು ವಿಷಯಗಳನ್ನ ನೀವು ಇತಿಹಾಸಕಾರರಿಂದ ಕೇಳಿ ತಿಳಿದುಕೊಂಡು ಅದನ್ನು ಅನುಸರಿಸಬೇಕು. ಕೆಲವರು ಅದನ್ನು ಅನುಸರಿಸಲ್ಲ, ಓಕೆ, ಅದರ ಹಿನ್ನೆಲೆ ತಿಳ್ಕೊಳ್ಳಲ್ಲ. ಯಾರ್ಯಾರಿಗೋ ಇವರು ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದಾರೆ, ಅದು ತಪ್ಪು ಅಂತೇಳಿ ನನ್ನ ಅಭಿಪ್ರಾಯ. ಗಂಗರ ಕಾಲದಲ್ಲಿ 350ನೇ ಇಸ್ವಿಯಿಂದ 1004ರವರೆಗೆ 654 ವರ್ಷ ಕನ್ನಡ ಆಡಳಿತ ಭಾಷೆಯಾಗಿತ್ತು. ಇದನ್ನು ರಾಜ್ಯ ಸರ್ಕಾರ ಅಧ್ಯಯನ ಮಾಡಿ ಈ 654 ವರ್ಷಗಳ ಸುದೀರ್ಘ ಕಾಲ ಒಂದು ರಾಜಮಂತನ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆ ಹೇಗೆ ಮಾಡಿತ್ತು, ಅದು ಜನ ಯಾವ ರೀತಿ ಬಳಸ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಇವತ್ತಿನ ಈ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ಈಗ ನನ್ನ ಗೆಳೆಯರು ಮಾತಾಡ್ತಾ ಹೇಳಿದ್ರು, ಮೇಯರ್ ಅವರು ಕನ್ನಡ ನಾಮಫಲಕಗಳನ್ನು ಹಾಕಿಸ್ಬೇಕು ಆದೇಶ ಮಾಡಿದ್ರು ಅಂತ. ಈ ಕನ್ನಡ ನಾಮಫಲಕಗಳನ್ನು ಹಾಕಿಸುವಂಥ ವಿಚಾರ ಬರೋದು ಕಾರ್ಮಿಕ ಇಲಾಖೆಗೆ ಬರುತ್ತೆ. ಕಾರ್ಮಿಕ ಇಲಾಖೆ ಈಗಾಗಲೇ ಆದೇಶವನ್ನು 50 ವರ್ಷಗಳ ಹಿಂದೆಯೇ ಹೊರಡಿಸಿದೆ, ಆದರೆ ಜಾರಿಗೆ ಬರ್ತಾ ಇಲ್ಲ. ಕಾರಣ ಏನು ಅಂದರೆ ಸರ್ಕಾರಿ ನೌಕರರ ಇಚ್ಛಾಶಕ್ತಿಯ ಕೊರತೆ, ಸರ್ಕಾರ ನಡೆಸುವಂಥ ಜನರ ಇಚ್ಛಾಶಕ್ತಿಯ ಕೊರತೆ. ಈ ಇಬ್ಬರು ತಮ್ಮ ಇಚ್ಛಾಶಕ್ತಿಯ ಕೊರತೆನ ತುಂಬಿಕೊಳ್ಳೋದಕ್ಕೆ ಕಾರಣ ಕನ್ನಡಿಗರು. ಕನ್ನಡಿಗರು ಏನು ಮಾಡ್ತಾರೆ, ಚುನಾವಣಾ ಸಮಯದಲ್ಲಿ ಕನ್ನಡವನ್ನು ಪ್ರಧಾನ ವಿಷಯವನ್ನಾಗಿ ತಗೊಳ್ಳಲ್ಲ, ಅಥವಾ ಕರ್ನಾಟಕ ರಾಜ್ಯದ ಹಿತಾಸಕ್ತಿಯನ್ನು ಪ್ರಧಾನವಾಗಿ ತಗೊಳ್ಳೋದಿಲ್ಲ. ಓಕೆ. ಚುನಾವಣಾ ಸಮಯದಲ್ಲಿ ನಮ್ಮ ಕನ್ನಡ ಮತದಾರರ ಹಿತಾಸಕ್ತಿ ಬೇರೆ ಏನನ್ನೋ ಕಾಪಾಡೋ ನಿಟ್ಟಿನಲ್ಲಿ ಹೊರಟೋಗುತ್ತೆ. ಭಾಳ ಕ್ಷುಲ್ಲಕ ವಿಷಯಗಳನ್ನೆಲ್ಲ ಕೈಗೆತ್ಕೊಂಡು ಕನ್ನಡವನ್ನು ಮರೆತು ಬೇರೆ ಇನ್ನೆಲ್ಲ ವಿಚಾರಗಳಲ್ಲಿ ಮುನ್ನುಗ್ತಾರೆ. ಸೊ ಇದು ನಿಲ್ಲಬೇಕು ಅಂದರೆ ಕನ್ನಡಿಗರಲ್ಲಿ ಒಂದು ಅಸ್ಮಿತೆ ಬರಬೇಕು. ನಮ್ಮ ಅಸ್ಮಿತೆ ಯಾವಾಗ ಸಿಗುತ್ತೆ ಅಂದರೆ, ನಮ್ಮ ಪೂರ್ವಿಕರು ಏನು ಮೈಲಿಗಲ್ಲುಗಳು ಅಂತ ಏನು ಹೇಳ್ತೀವಿ, ಏನು ಸಾಧನೆಗಳು ಮಾಡಿದ್ರು ಅದನ್ನು ನಾವು ವಿವರವಾಗಿ ಜನರಿಗೆ ಹೇಳಬೇಕು.
ಆ ನಿಟ್ಟಿನಲ್ಲಿ ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳ್ಬೋದು. ಅದು ಇವತ್ತಿನ ಸರ್ಕಾರ ಅಂತಲ್ಲ. ಸರ್ಕಾರ ಅಂದಿದ ತಕ್ಷಣ ದಯವಿಟ್ಟು ಇವತ್ತಿನ ಸರ್ಕಾರ ನೆನ್ನೆ ಸರ್ಕಾರ ಅಂತ ಹೋಗ್ಬೇಡಿ. 1947ರಿಂದ ಏನು ನಮಗೆ ಸ್ವತಂತ್ರ ಬಂತು ಆಗಿನಿಂದ ಇವತ್ತಿನವರೆಗೂ ಇರುವಂಥ ಸರ್ಕಾರಗಳು ಮಧ್ಯದಲ್ಲಿ ಕೆಂಗಲ್ ಹನುಮಂತಯ್ಯನವರಂಥ ಒಬ್ಬರೋ ಇಬ್ಬರೋ ಬಿಟ್ಟರೆ ಮಿಕ್ಕಂತೆ ಯಾರೂ ಕೂಡ ಕನ್ನಡದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗ ನಾವು ಕನ್ನಡಿಗರು ನಾವು ಕನ್ನಡವನ್ನು ಮಾತಾಡದೆ ಇನ್ಯಾರು ಮಾಡಬೇಕು? ಮತ್ತು ಇನ್ನೊಂದು ನನಗೆ ಒಂದು ದ್ವಂದ್ವ ಇಲ್ಲಿ ಕಾಣ್ತಾ ಇರೋದು, ಕೆಲವು ಕನ್ನಡ ಪರ ಹೋರಾಟಗಾರರು ನನ್ನ ಕೆಲವು ಸ್ನೇಹಿತರುಗಳು ಈ ಬೆಂಗಳೂರಿಗೆ ಬಂದಿರೋರು ಕನ್ನಡ ಮಾತಾಡಲಿಲ್ಲ ಅಂತ ಇತ್ತೀಚೆಗೆ ಸ್ವಲ್ಪ ಗಲಾಟೆಗಳು ಬೆಂಗಳೂರಿನಲ್ಲಿ ಆಗ್ತಾಯಿದ್ದಾವೆ. ದಯವಿಟ್ಟು ಅದನ್ನು ಬಿಟ್ಬಿಡಿ. ಅವನು ಯಾರೋ ಒಬ್ಬ ಹುಚ್ಚ ಅವನು ಕನ್ನಡ ಮಾತಾಡಲಿಲ್ಲ ಅಂದರೆ ನಮ್ಮ ಕನ್ನಡ ಏನು ದೊಡ್ಡ ಇದಾಗಲ್ಲ. ನಾವು ಕನ್ನಡವನ್ನು ಮಾತಾಡಿಕೊಂಡು ನಮ್ಮ ಈ ಸಂಪೂರ್ಣ ಬೆಂಗಳೂರು ಅಥವಾ ಕರ್ನಾಟಕವನ್ನು ಕನ್ನಡಮಯ ವಾತಾವರಣ ಮಾಡಿಬಿಟ್ರೆ ಬಂದವರು ಖಂಡಿತವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ಈಗ ನನ್ನ ಮನೆಗೆ ನಾನು ಬೇಲಿ ಹಾಕಿದ್ರೆ ಯಾರೂ ಬರಲ್ಲ. ನನ್ನ ಮನೆಗೆ ಬೇಲಿ ಇಲ್ಲ, ಗೇಟ್ ಇಲ್ಲ, ಕಾಂಪೌಂಡ್ ಇಲ್ಲ ಅಂದರೆ ಎಲ್ಲರೂ ನುಗ್ತಾರೆ. ಸೊ ನಾವಿಲ್ಲಿ ಸಂಪೂರ್ಣ ಕನ್ನಡಮಯ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ನಾವು ಕನ್ನಡಿಗರು. ಆ ನಿಟ್ಟಿನಲ್ಲಿ ನಾವು ಕನ್ನಡಿಗರನ್ನು ಜಾಗೃತಿಗೊಳಿಸಬೇಕು. ಹಲವಾರು ವಿಧಗಳಿದ್ದಾವೆ. ಆ ಹಲವಾರು ವಿಧಗಳಲ್ಲಿ ಸಾಹಿತಿಗಳೇನು ಹೇಳ್ತಾರೆ, ಕನ್ನಡ ಪುಸ್ತಕ ಓದಿ ಅಂತ ಹೇಳ್ತಾರೆ. ಸಿನಿಮಾದವರು ಕನ್ನಡ ಸಿನಿಮಾ ನೋಡಿ ಅಂತಾರೆ. ಹೀಗೆ ಒಬ್ಬೊಬ್ಬರು ಅವರವ್ರಿಗೆ ತೋಚಿದ್ದನ್ನು ಅವ್ರು ಹೇಳ್ತಾರೆ. ಸಮಗ್ರವಾಗಿ ಕನ್ನಡವನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಕನ್ನಡಿಗರೆಲ್ಲ ನಾವು ಒಂದಾಗಿ ನಮ್ಮ ಇತಿಹಾಸವನ್ನು ತಿಳ್ಕೊಂಡ್ರೆ ಮಾತ್ರ. ಏನಕ್ಕೆ ನಾನಿಲ್ಲಿ ಪದೇ ಪದೇ ಇತಿಹಾಸ ಹೇಳ್ತೀನಿ ಅಂದರೆ, ಯಾವುದಾದ್ರೂ ವ್ಯಕ್ತಿಗೆ ಏನಾದರೂ ಇಂದಿನ ಪೀಳಿಗೆಗೆ ಆಸಕ್ತಿ ಅಲ್ಲ, ಅದಕ್ಕೆ ಕಾರಣ ಇದೆ. ಯಾರಾದರೂ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಂದರೆ ಅವನು ವೈದ್ಯರ ಹತ್ರ ಹೋದರೆ ಮೊದಲು ಆ ವೈದ್ಯ ಕೇಳೋದೆ ಆ ರೋಗದ ಇತಿಹಾಸವನ್ನು. ಉದಾಹರಣೆಗೆ ನನಗೆ ಕೆಮ್ಮು ಅಂತ ಹೋಗ್ತೀನಿ, ಎಷ್ಟು ದಿನದಿಂದ ಕೆಮ್ಮು ಬಂತು, ನಿಮ್ಮ ಮನೇಲಿ ಯಾರ್ಯಾರಿಗಿದೆ, ಯಾವ ರೀತಿ ಕೆಮ್ಮು, ರಾತ್ರಿ ಎಲ್ಲ ಕೆಮ್ತೀರಾ, ಹಗಲೆಲ್ಲ ಕೆಮ್ತೀರಾ, ಜೋರಾಗಿ ಕೆಮ್ತೀರಾ, ಕಫ ಬರುತ್ತಾ, ಈ ಇತಿಹಾಸವನ್ನು ಕೇಳ್ತಾರೆ. ಅಂದರೆ ಕನ್ನಡದ ವಿಚಾರದಲ್ಲಿ ಅದು ಏನೋ ಗೊತ್ತಿಲ್ಲ, ಇತಿಹಾಸ ಕೇಳಲ್ಲ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಅದೆಲ್ಲ ನಮ್ಮಲ್ಲಿ ಏನು ಇತಿಹಾಸ ಇದೆ, ನೈಜ ಇತಿಹಾಸ, ಅದನ್ನು ಜನಗಳು ಮುಂದೆ ಇಡಬೇಕು. ಇಟ್ಟಾಗ ಬಹುಶಃ ಇವತ್ತಿನ ಎಲ್ಲ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ನನ್ನ ವಾದ. ಸರ್ ರಾಘವೇಂದ್ರ ಅವರು, ಈಗ ಕನ್ನಡದ ಬಳಕೆ ಮತ್ತು ಭವಿಷ್ಯದಲ್ಲಿನ ಕನ್ನಡದ ಸ್ಥಾನಮಾನಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕನ್ನಡ ಭಾಷೆ ಸಾವಿರಾರು ವರ್ಷಗಳಿಂದಲೂ ಇದೆ, ಮುಂದೆ ಇನ್ನೂ ಲಕ್ಷಾಂತರ ವರ್ಷನೂ ಇರುತ್ತೆ. ಅದು ಏನು ಅನಿಸಲ್ಲ, ಅದು ಏನೂ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಕನ್ನಡನ ಇವತ್ತು ಅಲಕ್ಷ್ಯ ಮಾಡೋದು, ಇವತ್ತು ಕನ್ನಡಿಗರಿಂದಲೇ ಆಗ್ತಾ ಇದೆ. ನಿಮಗೆ ಒಂದು ಫೋನ್ ಬರುತ್ತೆ ಯಾವುದೋ ಒಂದು ಕಾಲ್ ಸೆಂಟ್ರಿಂದ. ಆ ಫೋನ್ ಬಂದಾಗ ನೀನು ಕನ್ನಡ ಮಾತಾಡಪ್ಪ ಅಂತ ಕೇಳಲ್ಲ. ಯಾರೋ ಅವನ ಪಕ್ಕದಲ್ಲಿ ಹೆಂಡ್ತಿ ಇರ್ತಾಳೋ, ಹುಡುಗಿ ಇರ್ತಾಳೋ, ಹುಡುಗ ಇರ್ತಾನೋ, ಪ್ರಿಸ್ಟೇಜಿಗೆ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರಿಗೇನೋ ಇಂಗ್ಲೀಷ್ ಮಾತಾಡಿ, ಒಬ್ಬ ಸಪ್ಲೈಯರ್ ಹೋಟ್ಲಿಗೆ ಹೋಗಿ ಕುತ್ಕೊಂಡ್ರೆ ಒಂದು ಕಾಪಿ ಬೇಕು ಅಂತ ಕೇಳಿದ್ರೆ, ಅಣ್ಣ ಏನು ಬೇಕಣ್ಣ ಅಂತ ಅವ್ನು ಕೇಳ್ತಾನೆ. ಆದರೂ ಇವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ ಒಂದು ಕಾಪಿ ಬೇಕು ಅಂತ. ಆಮೇಲೆ ಇವತ್ತು ಕನ್ನಡ ಪರ ಈ ಕನ್ನಡ ಶಾಲೆ ಹಾಕೊಳ್ಳೋರು ಬರೀ ಕನ್ನಡಿಗರು ಒಂದೇ ಅಲ್ಲ. ಇವತ್ತು ಅವರ ಒಂದು ಸ್ಥಾನಮಾನ ಉಳಿಸ್ಕೊಳ್ಳೋದಕ್ಕೆ ಅವರು ಒಂದು ಏನೋ ಅನೈತಿಕ ದಂಧೆಗಳನ್ನು ಮಾಡ್ತಾರಲ್ಲ ಕರ್ನಾಟಕದಲ್ಲಿ ಬಂದ್ಬಿಟ್ಟು, ಯಾವುದೋ ಒಂದು ಬಿಸ್ನೆಸ್ಗಳನ್ನು, ಆ ಒಂದು ವ್ಯಾಪಾರ ಮಾಡೋದಕ್ಕೆ ಇವತ್ತು ಕನ್ನಡ ಶಾಲೆಗಳನ್ನು ತಮಿಳವರು, ತೆಲುಗವರು, ಕನ್ನಡ ಅಭಿಮಾನ ಇರೋರು ಹಾಕ್ಕೊಳ್ಳಿ, ಕನ್ನಡ ಬರೋವಂಥವ್ರು ಹಾಕ್ಕೊಳ್ಳಿ, ಕನ್ನಡ ಬರೆಯೋಕ್ಕೆ ಬರೋವಂಥವ್ರು ಹಾಕ್ಕೊಳ್ಳಿ, ಕನ್ನಡ ಓದೋಕ್ಕೆ ಬರೋವಂಥವ್ರು ಹಾಕ್ಕೊಳ್ಳಿ. ಆದರೆ ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ ನಾವು ಹೇಳ್ತಾ ಇದ್ದೇವೆ, ಕನ್ನಡ ಶಾಲನ್ನು ಇವತ್ತು ಬರೀ ಕನ್ನಡಿಗರೊಂದೇ ಅಲ್ಲ ಬೇರೆ ಬೇರೆಯವರು ಆಗ್ತಾ ಇದ್ದಾರೆ. ಅದನ್ನು ಸರ್ಕಾರ ಗಮನಿಸಬೇಕು. ಈಗ ಹೇಳ್ದಂಗೆ ಅಣ್ಣವ್ರು ಹೇಳ್ತಾ ಇದ್ರು, ಇವತ್ತು ಕನ್ನಡ ಪರ ಸಂಘಟನೆ ನಾವು ಕಟ್ಟಿ 6 ವರ್ಷ ಆಯಿತು. ನಮ್ದೊಂದು 5.5 ಲಕ್ಷ ಜನ ಸದಸ್ಯರಿದೆ ಕರವೇ ಗಜಸೇನೆಯಿಂದ. ನಮಗೆ ಇಲ್ಲಿವರೆಗೆ ನಾವು ಎತ್ತೆತ್ಕೊಂಡು ಹೇಳ್ತೇವೆ, ಸರ್ಕಾರದಿಂದ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ, ಸರ್ಕಾರದಿಂದ ನಾವು ಯಾವುದೇ ಅರ್ಜಿ ಹಾಕಿಲ್ಲ, ನಮಗೆ ದುಡ್ಡು ಕೊಡಿ ಅಂತೇಳಿ ನಮ್ಮ ಸ್ವಂತ ದುಡ್ಡಲ್ಲಿ 3 ರಿಂದ 4 ಕೋಟಿವರೆಗೆ ಇವತ್ತು ನಾವು ಖರ್ಚು ಮಾಡಿ ಸಂಘಟನೆಗಳನ್ನು ಕಟ್ಟಿಬಿಟ್ಟು ಹಾಕಿದ್ದೇವೆ. ಇವತ್ತು ಆ ರೀತಿ ನಾವು ಸಂಘಟನೆ ಹೆಮ್ಮೆಂದು ಹೇಳ್ತೇವೆ. ನಮ್ಮ ತಂದೆ ಹುಟ್ಟಿರೋ ನಾನು ಯಾವುದೇ ಅನುದಾನ ತಗೊಂಡು ಇವತ್ತು ಸಂಘಟನೆ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ನಮಗದು ಹೆಮ್ಮೆ ಇದೆ. ಇವತ್ತು ಕನ್ನಡ ಪರ ಸಂಘಟನೆ ನಾವು ಕಟ್ಟಿದ್ದೇನು ಅಂದರೆ, ನಾವು ಯಾವಾಗಲೂ ಹೇಳುತ್ತೇವೆ ಬದುಕಿನ ಜೊತೆ ಹೋರಾಟ ಅಂತ. ಬದುಕಿನ ಜೊತೆ ಹೋರಾಟ ಅಂದರೆ, ಬದುಕನ್ನೇ ಹೋರಾಟ ಮಾಡಿಕೊಂಡ್ರೆ ಚಪ್ಪಲಿ ಅಂಗಡಿಯಲ್ಲೋ ಇನ್ನೊಂದು ಅಂಗಡಿಯಲ್ಲೋ ಹೋಗ್ಬಿಟ್ಟು ಭಿಕ್ಷೆ ಬಿಡಬೇಕಾಗುತ್ತೆ. ನಾನು ರಾಜ್ಯೋತ್ಸವ ಮಾಡ್ತೇವೆ ದುಡ್ಡು ಕೊಡಿ ಅಂತ, ಅಥವಾ ಸರ್ಕಾರದ ಹತ್ರ ಭಿಕ್ಷೆ ಬಿಡಬೇಕಾಗುತ್ತೆ. ಬದುಕಿನ ಜೊತೆ ಹೋರಾಟ ಅಂದರೆ ನಾನು ಮಾಡುವಂಥ ವ್ಯಾಪಾರ, ನನ್ನ ಸ್ನೇಹಿತರು ಮಾಡುವಂಥ ವ್ಯಾಪಾರ, ಅದರಲ್ಲಿ 10 ರೂಪಾಯಿ ತಗೊಂಡು ನಾವು ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಾವು ಯಾವುದೇ ಅನುದಾನ ಇಲ್ಲ. ಇವತ್ತು ಅನುದಾನ ಅಂತ ಹೋದರೆ ಇಡೀ ಸಂಘಟನೆಗಳಿಗೆ ಯಾರಿಗೂ ಬರ್ತಾ ಇಲ್ಲ. ಅನುದಾನ ಕೆಲವರಿಗೆ ಹೋಗುತ್ತೆ. ಅದು ಅಣ್ಣವರಿಗೆ ಗೊತ್ತಿರುತ್ತೆ, ಅವ್ರು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಆದರೆ ಇವತ್ತು ನಮಗೆ ಏನಪ್ಪ ಅಂದರೆ, ಈಗ ಅನುದಾನ ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗೆ ಬಂದು ಅವರು ಇದರಲ್ಲಿ ಕುತ್ಕೊತಾರೆ.
ಯಾವುದರಲ್ಲಿ ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಅನುದಾನ ಕೊಟ್ಟವ್ರು ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮ ಬರ್ತೀರಾ, DCM ಬರ್ತೀರಾ ಅಂದಮೇಲೆ ಮುಖ್ಯಮಂತ್ರಿಗಳು DCMಗೋಸ್ಕರನೇ ಆ ಕಾರ್ಯಕ್ರಮ ಮಾಡಿದ್ದು ಅನ್ಸಲ್ವಾ? ಅದು ದುಡ್ಡು ಕೊಟ್ಬಿಟ್ಟು ಸರ್ಕಾರದಿಂದ ಅದು ಹೆಂಗೆ ಕನ್ನಡ ಪರ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಆಗಲಿ ಅವ್ರು ಕನ್ನಡ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅದು ನಮ್ಮ ಒಂದು ಪ್ರಶ್ನೆ ನಮ್ಮ ತಲೆ ಒಳಗಡೆ ಇನ್ನೂ ಬರ್ತಾ ಇದೆ. ಆದರೆ ಇವತ್ತು ಕನ್ನಡ ಪರ ಕೆಲಸ ಮಾಡೋರು ಸುಮಾರು ಜನ ಜೈಲಿಗೆ ಹೋಗಿದ್ದೀವಿ, ನಾವು ಕೂಡ 15-16 ಕೇಸ್ ಹಾಕ್ಕೊಂಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ರು ಸರ್ಕಾರದಿಂದ ನಮ್ಮನ್ನು ಗಣನೆಗೆ ಇಲ್ಲ ರೀ. ನಾವೆಲ್ಲೇ ಹೋದ್ರೂ ಬರೀ ಒಂದಿಬ್ಬರು ಹೆಸರು ಹೇಳ್ತಾರೆ, ಅವ್ರದಾ ನೀವು ಅಂತಾರೆ. ನಾವೇನಂತ ಹೇಳೋಕ್ಕಾಗತ್ತೆ ಹೇಳಿ, ತೊಂದರೆ ಇಲ್ಲ. ಆದರೆ ನೈಜ ಹೋರಾಟಗಾರನ ಗಮನಿಸ್ತಾ ಇಲ್ಲ. ಇವತ್ತೆಲ್ಲ ನಾವು ಸುಮ್ಮನೆ ಆಗ್ಬೇಕಾಗಿದೆ. ಯಾಕೆಂದರೆ ನೈಜ ಹೋರಾಟ ಮಾಡಿದರೆ ಇವತ್ತು ಬೆಲೆ ಇಲ್ಲಪ್ಪ, ಯಾಕೆ ಬೇಕು ನಮ್ಗೆ, ಯಾಕೆ ಸುಮ್ಮನೆ ಕೆಲಸ ಬಗ್ಸೆ ಬಿಟ್ಕೊಂಡು ಅಂತ ನಾವು ಒಂದು ವರ್ಷದಿಂದ ಸುಮ್ಮನೆ ಆಗ್ಬಿಟ್ಟಿದೆ ಇವಾಗ. ಯಾಕೆಂದರೆ ಬೆಲೆನೇ ಇಲ್ಲ ರೀ. ಈಗ ಎಲ್ಲೇ ಹೋಗಲಿ ನಿಮಗೆ ನಮಗೊಂದು ಸಾಲ ಕೊಡಬೇಕು ಬ್ಯಾಂಕಲ್ಲಿ ಅಂದರೆ ಕನ್ನಡ ಪರ ಸಂಘಟನೆಗಿದ್ದಾರೆ, ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದಾರೆ, ಗಜಸೇನಲ್ಲಿದ್ದಾರೆ, ಸಾಲ ಕೊಡಲ್ಲ ಅಂತಾರೆ. ನಾವು ಏನನ್ನೇ ಅಂದರೆ ಈ ನಾಡಿಗೋಸ್ಕರ ನಾವು ಹಾಗಾದರೆ ಈ ನಾಡಿಗೋಸ್ಕರ ಹೋರಾಟ ಮಾಡೋದೇ ತಪ್ಪ? ನಾವೇನು ಎಲ್ಲ ಯಾರ ಹತ್ರ ಸಂಬಳ ತಗೊಳ್ಳಲ್ಲ, ನಾವೊಂದು ಟೋಲಲ್ಲಿ ಹೋಗ್ತೇವೆ ಅಂತ ಇಟ್ಕೊಳ್ಳಿ, ಒಂದು ಸುಂಕ ವಸೂಲಾತಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಯಾಕಯ್ಯೋ ತಗೊಂತೀಯ, ನಾವು ತೆರಿಗೆ ಕಟ್ಟಿಬಿಟ್ಟು, ನನ್ನ ಹತ್ರ ಒಂದು ಇನೋವಾ ಕಾರ್ ಇದೆ, ತೆರಿಗೆ ಕಟ್ಟಿಬಿಟ್ಟು ನಾನು ಕಾರ್ ತೊಗೊಂಡಿದ್ದೆ, 4-6 ಲಕ್ಷ ರೂಪಾಯಿ ಕಾರಿಗೆ ತೆರಿಗೆ ಕಟ್ಟಿದ್ದೀನಿ, ಅದು ರೋಡ್ ಟ್ಯಾಕ್ಸ್ ಕಟ್ಟಿರೋದು, ರೋಡಿಗೋಸ್ಕರನೇ ಕಟ್ಟಿರೋದು ಅಂತ ನಾವು ಪಬ್ಲಿಕ್ಕಿಗೆ ಕೇಳಿದರೆ, ನನ್ನ ಮಗ ಕನ್ನಡ ಪರ ಹೋರಾಟಗಾರ, ಕನ್ನಡ ಶೆಲ್ಲೆ ಹಾಕ್ಕೊಂಡವನೆ, ಅವನಿಗೆ ಕಟ್ಟಾಗಿ 30 ರೂಪಾಯಿ ಯೋಗ್ಯತೆ ಇಲ್ಲ ಅಂತ ನಮ್ಮ ಕನ್ನಡಿಗರೇ ಬೈತಾರೆ. ಇದು ನಾವು ಕೇಳೋದು ಯಾರಿಗೆ? ಪಬ್ಲಿಕ್ಕಿಗೋಸ್ಕರ. ಇವತ್ತು ನೋಡ್ರಿ, ಇವತ್ತು GST 18% ತಗೊತಾ ಇದೆ ಕೇಂದ್ರ ಸರ್ಕಾರ. 18%. ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಪಾತ್ರೆ ತುಳಿತಾನಲ್ಲ ಹೋಟ್ಲಲ್ಲಿ, ಅವನಿಗೆ 18%, ಒಬ್ಬ ಸಪ್ಲೈ ಮಾಡೋನಿಗೆ 18%, 18% ಟ್ಯಾಕ್ಸ್ ತಗೊಂಡು ಮತ್ತೆ 32% ನೀವು IT ಟ್ಯಾಕ್ಸ್ ಕಟ್ಟಿಬಿಟ್ಟು, ಇವತ್ತು ನಾವು ಒಂದು ರಸ್ತೆಗೆ ಒಂದು ನೀರಿಗೆ ವ್ಯವಸ್ಥೆ ಇಲ್ಲ, ಅದನ್ನು ಪ್ರಶ್ನೆ ಮಾಡಬೇಕು ಅಂದಾಗ ನಮ್ಮ ರಾಜ್ಯದಲ್ಲಿ ಬಂದು ಯಾವುದೋ ಟೋಲ್ ಹಾಕ್ತಾರೆ, ನಮ್ಮ ರಾಜ್ಯದ ಒಳಗಡೆ ನೀವು ಸಿಟಿ ಒಳಗಡೆ ಟೋಲ್ ಬರೋಂಗಿಲ್ಲ ಅಂತ ಪ್ರಶ್ನೆ ಮಾಡಿ ನಮ್ಮವರೇ. ಇವತ್ತು ಕನ್ನಡಿಗರೆಲ್ಲ ಒಟ್ಟಾಗಬೇಕು ರೀ. ಇವತ್ತು ಕನ್ನಡಿಗರು ಒಟ್ಟಾಗಬೇಕು. ಈಗನೇ ಕನ್ನಡಿಗರು ಒಟ್ಟಾಗಿಲ್ಲ ಅಂದರೆ ಪರಭಾಷೆಯವ್ರ ಮೇಲೆ ಮನೆ ಒಳಗಡೆ ನುಗ್ತಾರೆ. ನೋಡಿ, ಎಲ್ಲಿ ನೀವು ಇಲ್ಲಿವರೆಗೆ ಬರೀ ನಿಮ್ಮ ಚಾನಲ್ಗಳೇ ತೋರಿಸ್ತೀರ, ಎಲ್ಲಿ ರೇಪ್ ಆಗುತ್ತೆ, ಚಿಕ್ಕ ಮಕ್ಳುಗಳ ರೇಪು, ಇನ್ನೊಂದು ಎಲ್ಲ ಮರ್ಡರ್ಗಳು, ಎಲ್ಲಿ ಕೊಲೆ, ಎಲ್ಲದು ಇವತ್ತು ಕನ್ನಡಿಗರೇ. ನೋಡಿ, ನಮ್ಮಲ್ಲಿ ನಾವೇನಾದ್ರು ಗಾಡಿ ಓಡಿಸ್ತಾ ಇದ್ದರೆ ಎಲ್ಲೋ ಒಂದು ನಾಯಿ, ಒಂದು ಪ್ರಾಣಿ ಸಾಹಿತ್ಯ ಅಂದರೆ ನಾವು ನೋಡ್ತೇವೆ ರೀ. ಅವ್ನು ಯಾರೋ ನೋಡಿ ಮಲಯಾಳಿ ಬಂದುಬಿಟ್ಟು ನಿನ್ನೆ ಒಬ್ಬ ಅಮಾಯಕ ನಮ್ಮ ಕನ್ನಡ ಹುಡುಗನ ಸಾಯಿಸಿದ್ದಾನೆ ಕಾರಲ್ಲಿ ಎಕ್ಸ್ಟೆಂಡ್ ಮಾಡಿ. ನಿನ್ನೆ ಇನ್ನೊಬ್ಬನು ಬಂದು 2 ವೀಲರಲ್ಲಿ ಹೊಡೆದಿದ್ದಾನೆ. ಇವತ್ತು ಇದೆಲ್ಲ ಆಗ್ತಿರೋದು ಪರಭಾಷೆಯವರಿಂದಲೇ ಇವತ್ತು ಆಗ್ತಿರೋದು. ಆ ಪರಭಾಷೆಯವರಿಗೆ ಸಪೋರ್ಟ್ ಕೊಡ್ತಾ ಇರೋದು ನಮ್ಮ ಎಂಜಲ ಕಾಸಿನ ಕೆಲ ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು. ಈ ಧೋರಣೆಗಳು ಬದಲಾಗಿಲ್ಲ ಅಂದರೆ ನಾವೇನು ರಾಜ್ಯೋತ್ಸವ ಮಾಡಿ ಕನ್ನಡ ಉಳಿಸ್ತೇವೆ ಅಂದರೆ ಆಗಲ್ಲ. ಫಸ್ಟು ಅಧಿಕಾರಿಗಳು, ಈ ಸರ್ಕಾರಗಳು, ಇದು ಸರ್ಕಾರ ಅಂದರೆ ಬರೀ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಬದಲಾಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಸರ್, ಈಗ ಕರ್ನಾಟಕ ಪದದ ಮೂಲ ಏನು ಸರ್? ಎಲ್ಲಿಂದ ಕರ್ನಾಟಕ ಅನ್ನುವಂಥ ಪದ ಬಂತು? ಅದ್ರ ಬಗ್ಗೆ ಹೇಳೋದಾದರೆ ಸರ್, ಇದ್ರ ಬಗ್ಗೆ ಸಾಕಷ್ಟು ಸಂಶೋಧಕರು ಮತ್ತು ಸಾಹಿತಿಗಳು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸಾಹಿತಿಗಳು ತಮಗೆ ತೋಚಿದ್ದನ್ನು ಹೇಳಿದ್ದಾರೆ. ಆದರೆ ಸಂಶೋಧಕರು ಅಂದರೆ ಯಾರು ಇತಿಹಾಸವನ್ನು ಆಳುವಾಗ ಅಧ್ಯಯನ ಮಾಡಿರ್ತಾರೆ ಅವರು ಸಂಶೋಧಕರು. ಅವರ ಅಧ್ಯಯನದ ಪ್ರಕಾರ ಕರ್ನಾಟಕ ಅನ್ನುವ ಪದದ ಅರ್ಥ, ಇಲ್ಲಿ ಇಬ್ಬರು ಸಂಶೋಧಕರು ಬರ್ತಾರೆ, ಒಂದು ಭಾಷಾ ತಜ್ಞರು, ಇನ್ನೊಬ್ಬರು ಇತಿಹಾಸ ತಜ್ಞರು. ಇವರಿಬ್ಬರು ಸೇರಿ ಮಾಡಿರುವಂಥ ಸಂಶೋಧನೆ ಪ್ರಕಾರ ಕರ್ನಾಟಕ ಅಂದರೆ ಕರುನಾಡು. ಕರು ಅಂದರೆ ಎತ್ತರದ ಪ್ರದೇಶ, ಮತ್ತು ನಾಡು ಅನ್ನೋದನ್ನು ಹಳಗನ್ನಡದಲ್ಲಿ ನಾಟು ಅಂತ ಕರಿತೀವಿ. ಈ ನಾಟು ಅನ್ನೋ ಪದ ಇದೆಯಲ್ಲ, ತಮಿಳಿನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಕೆಲವರು ನಾಟು ಅಂದಿದ ತಕ್ಷಣ ಅದು ತಮಿಳುನಾಡು ಪದ ಅಂದ್ಕೊಳ್ತಾರೆ. ಅಲ್ಲ, ಎರಡೂ ಭಾಷೆಗಳಲ್ಲಿ ಇದ್ದಂಥ ಮೂಲ ಪದಗಳು ಅವೆಲ್ಲ. ಸೊ ಕರುನಾಟು ಬಂದು ಕ್ರಮೇಣ ಕರುನಾಟಕಾರನ್ ಇದು ಕನ್ನಡದ ಪದ. ಓಕೆ, ಕೆಲವರು ಅಂದಿದ ತಕ್ಷಣ ಮತ್ತೆ ಅದನ್ನು ತಮಿಳು ಅಂತ ತಿಳ್ಕೊಂಡ್ಬಿಡ್ತಾರೆ. ಕರುನಾಟಕಾರನ್ ಅಂತ ಹೇಳಿ ಕರೆಯೋರು. 3ನೇ ಶತಮಾನದ ತಮಿಳುನಾಡಿನ ಶಿಲಪ್ಪಾದಿಗಾರಂ ಅನ್ನುವಂಥ ಕಾವ್ಯದಲ್ಲಿ ಇದರ ಉಲ್ಲೇಖ ಬರುತ್ತೆ. ಇನ್ನೂ ಹಲವಾರು ಬೇರೆ ಬೇರೆ ಉಲ್ಲೇಖಗಳು ಬರ್ತವೆ. ಆದರೆ ನಾನಿಲ್ಲಿ ಇತಿಹಾಸಕಾರರು ಸಂಶೋಧನೆ ಮಾಡಿ ಅಧಿಕೃತವಾಗಿ ಹೇಳಿರುವಂಥ ದಾಖಲೆಗಳನ್ನು ಮಾತ್ರ ಮುಂದೆ ಇಡ್ತಾ ಇದ್ದೀನಿ. ಹೀಗಾಗಿ 3ನೇ ಶತಮಾನದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಇದು ಕರುನಾಟಕಾರನ್ ಅಂತೇಳಿ. ಅಂದರೆ ಕರುನಾಡಿನವನು, ಅಂದರೆ ಕರುನಾಡು ಅಂದರೆ ಏನು? ಎತ್ತರದ ನಾಡು. ಯಾವುದಕ್ಕೆ ಎತ್ತರದ ನಾಡು ಅಂದರೆ ತಮಿಳುನಾಡಿಗೆ ನಾವು ಎತ್ತರದ ಜಾಗದಲ್ಲಿದ್ದೀವಿ. ಕಾವೇರಿ ನದಿ ಹರಿತಾಳಲ್ಲ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ನಮ್ಮ ಕೊಳ್ಳೇಗಾಲ, ಮಳವಳ್ಳಿ ಪಕ್ಕದಲ್ಲಿರುವಂಥ ಶಿವ ಸಮುದ್ರ ಅಂತ ಏನು ಕರಿತೀವಿ, ಒಂದು 300 ಅಡಿ ಕೆಳಗಡೆ ಬೀಳ್ತಾಳಲ್ಲ, ಅದರಿಂದ ಕೆಳಗಡೆ ಹೋದರೆ ತಮಿಳುನಾಡು ಪ್ರಾರಂಭ ಆಗುತ್ತೆ, ಇನ್ನು ಸ್ವಲ್ಪ ಮುಂದಕ್ಕೆ. ಸೊ ಹೀಗಾಗಿ ತಮಿಳುನಾಡಿನವರಿಗೆ ನಾವು ಕರುನಾಡಾಗಿದ್ವಿ, ಎತ್ತರದ ನಾಡಿನವರಾಗಿದ್ವಿ. ಈ ಪದಪ್ರಯೋಗ ನಮ್ಮ ಕನ್ನಡದ ಶಾಸನದಲ್ಲಿ ಯಾವಾಗ ಬಂದಿದೆ ಅಂದರೆ 6ನೇ ಶತಮಾನದ ತಲಕಾಡು ಗಂಗರ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಭೂವಿಕ್ರಮ ಅನ್ನುವಂಥವನ ಕಾಲದಲ್ಲಿ
ಅವನ ಶಾಸನದಲ್ಲಿ ಕರ್ನಾಟಕ ಅನ್ನೋ ಪದ ಉಲ್ಲೇಖ ಆಗಿದೆ ಅಂಥೇಳಿ ಇತಿಹಾಸಕಾರರಾದಂಥ ಡಾಕ್ಟರ್ KV ರಮೇಶನ್ ಅವರು, ಇತಿಹಾಸಕಾರರಾದಂಥ ಡಾಕ್ಟರ್ ಶೆಟ್ಟರ್ ಅವರು, ಇತಿಹಾಸಕಾರರಾದಂಥ ಡಾಕ್ಟರ್ PB ದೇಸಾಯಿ ಅಂತ ಘಟಾನುಘಟಿಗಳೆಲ್ಲ ನಿರ್ಧಾರ ಮಾಡಿ ಈ ಪದವನ್ನು ತಲಕಾಡಿನ ಗಂಗರ ಕಾಲದಲ್ಲಿ 6ನೇ ಶತಮಾನದಲ್ಲಿ ಮೊದಲು ಟಂಕಿಸಲಾಗಿದೆ ಅಂತ ಹೇಳಿದ್ದಾರೆ. 6ನೇ ಶತಮಾನದಿಂದ ಈಚೆಗೆ ಇದನ್ನು ಕರ್ನಾಟಕ ಅಂತೇಳಿ ಕರಿತಿದ್ರು. ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೀನಿ. ಇವತ್ತಿನ ಕರ್ನಾಟಕ ಅಂತ ಏನಿದೆ, ಚಾಮರಾಜನಗರದಿಂದ ಬೀದರ್ವರೆಗೂ ಇದೆಯಲ್ಲ, ಈ ಕರ್ನಾಟಕ ಹಿಂದೆ ಈ ರೀತಿ ಇರಲಿಲ್ಲ. ಇವತ್ತಿನ ತುಂಗಭದ್ರಾ ನದಿ ಏನು ಹರಿತಾಳೆ ಅದರ ಉತ್ತರದ ಭಾಗವನ್ನು ಕುಂತಳ ನಾಡು ಅಂತೇಳಿ ಕರಿತಾ ಇದ್ರು. ಅದನ್ನು ಕರ್ನಾಟಕ ಅಂತ ಕರಿತಾ ಇರಲಿಲ್ಲ. ಹಾಗೆಯೇ ಕರಾವಳಿ ಮತ್ತು ಮಲೆನಾಡು ಸೀಮೆ ಅಂತ ಏನು ನಾವು ಕರಿತೀವಿ ಅದನ್ನು ಬನವಾಸಿಕ ಅಂತೇಳಿ ಕರಿತಾ ಇದ್ರು. ಅದು ಕೂಡ ಕರ್ನಾಟಕ ಅಂತ ಕರಿತಿರ್ಲಿಲ್ಲ. ಈ ಹಳೆಯ ಮೈಸೂರಿನ ಭಾಗಗಳಿದಾವಲ್ಲ, ಚಿತ್ರದುರ್ಗದಿಂದ ಇವತ್ತಿನ ಚಾಮರಾಜನಗರದವರೆಗೂ ಇದು ಕರ್ನಾಟಕ. ಮಹಿಷ ಮಂಡಲ ಅಂತ ಇನ್ನೂ ಮೌರ್ಯರ ಕಾಲದಲ್ಲಿ ಕರಿತಾಯಿದ್ರು. ಗಂಗರ ಕಾಲದಲ್ಲಿ ಇದನ್ನು ಗಂಗವಾಡಿ 96,000 ಅಂತ ಕರಿತಿದ್ರು. ಅವರು ಗಂಗವಾಡಿ 96,000ಕ್ಕೆ ಪರ್ಯಾಯವಾಗಿ ಕರ್ನಾಟಕ ಅನ್ನೋ ಪದವನ್ನು ಬಳಸ್ಕೊಂಡಿದ್ದಾರೆ. ಹೀಗಾಗಿ ಚಿತ್ರದುರ್ಗದಿಂದ ಇವತ್ತಿನ ಚಾಮರಾಜನಗರದವರೆಗೆ ಇರುವಂಥ ಈ ಪ್ರದೇಶವನ್ನು ಕರ್ನಾಟಕ ಅಂತೇಳಿ ಕರಿತಿದ್ರು. ಬ್ರಿಟಿಷರ ಕಾಲದಲ್ಲಿ ತಮಿಳುನಾಡಿನ ಕೆಲವು ಭಾಗಗಳನ್ನು ಸೇರಿಸಿ ಬ್ರಿಟಿಷ್ ಅವರು ಕರ್ನಾಟಕ ಅಂತೇಳಿ ಕರೆದರು. ಹೀಗಾಗಿ ಆರ್ಕಾಟ್ ನವಾಬ ಅಂತ ಹೇಳಿದ್ರೆ ಕರ್ನಾಟಕದ ನವಾಬ ಅಂತ ಹೇಳ್ತಾರೆ. ಆರ್ಕಾಟ್ ಇರೋದು ತಮಿಳುನಾಡಿನಲ್ಲಿ, ಇವತ್ತಿನ ತಮಿಳುನಾಡಿನಲ್ಲಿ. ಆವತ್ತು ಅದು ಕರ್ನಾಟಕದ ಒಂದು ಭಾಗ ಆಗಿತ್ತು. ಹೀಗಾಗಿ ಕರ್ನಾಟಕ ಅನ್ನೋ ಪದ ಇದೆಯಲ್ಲ, ಇತ್ತೀಚೆಗೆ ಒಂದು ವಿವಾದ ಆಗಿತ್ತು ತಮಿಳುನಾಡು ವಿಚಾರ ಅಂತ ಬಂದಾಗ. ತಮಿಳುನಾಡಿನಿಂದ ಮಾತ್ರ ಕನ್ನಡ ಬಂದಿದ್ದು ಅಂತ ವಿವಾದ ನಿಮಗೂ ಗೊತ್ತಿರುವಂಥ ವಿಚಾರ. ಇದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡೋಣ ಸರ್. ರಾಘವೇಂದ್ರ ಸರ್, ಈಗ ಈಗಿನ ಕನ್ನಡ ಶಾಲೆಯ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಆವಾಗಿನ ಕನ್ನಡ ಶಾಲೆ ಹೇಗಿತ್ತು, ಈಗ ಹೇಗಿದೆ? ಇರುವಂಥ ಕನ್ನಡ ಶಾಲೆಗಳನ್ನು ಮುಚ್ಚು ಹಾಕುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲ, ಇವಾಗಿನ ಕನ್ನಡ ಶಾಲೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಆ ಕನ್ನಡ ಶಾಲೆಯಲ್ಲಿ ಏನಾದರೂ 1,000 ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾರು ರಾಜಕಾರಣಿಗಳು ಬರಬಾರ್ದಪ್ಪ ಅಂತ ಇವತ್ತು ಆ ಪೋಷಕರು ಬೇಡ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜಕಾರಣಿಗಳು ತಂದಿಟ್ಟಾರೆ. ಯಾಕೆ ಹೇಳ್ತೇವೆ ಅಂದರೆ, ನೀವೇನಾದ್ರು 1,000 ಮಕ್ಕಳು ಕನ್ನಡ ಈ ರಾಜಕಾರಣಿಗಳಿಗೆ ಶಿಕ್ಷಣ ಸಚಿವರು ಅಂದರೆ ಇವಾಗ ಇರೋರೇ ಅಂತಲ್ಲ, ಎಲ್ಲ ಒಂದು ಹೋದಂಥ ಶಿಕ್ಷಣ ಸಚಿವರು ಇರ್ಬೋದು, ಇರೋರು ಇರ್ಬೋದು. 1,000 ಮಕ್ಕಳು ಅವ್ರ ಕಣ್ಣಿಗೆ ಕಾಣಿಸಿದ್ರು ಅಂದರೆ ಪಕ್ಕದಲ್ಲಿ ಒಂದು ಖಾಸಗಿ ಶಾಲೆ ಓಪನ್ ಮಾಡ್ತಾರೆ. ಕನ್ನಡ ಶಾಲೆಯಲ್ಲಿ ತುಂಬ ಮಕ್ಕಳಿದಾರಪ್ಪ, ಇಲ್ಲಿ ನನಗೆ ಬಿಸ್ನೆಸ್ ಆಗುತ್ತೆ, ಇಲ್ಲಿ ನನಗೆ ವ್ಯಾಪಾರ ಆಗುತ್ತೆ. ಹಾಗಾಗಿ ಕನ್ನಡ ಶಾಲೆನ ಬರ್ತಾ ಬರ್ತಾ ಅಲ್ಲಿರೋ ಮೇಸ್ಟ್ರುಗಳನ್ನು ಕಮ್ಮಿ ಮಾಡೋದು, ಅಲ್ಲಿ ಆ ಮಕ್ಕಳುಗಳಿಗೆ ತೊಂದರೆ ಕೊಡೋದು, ಅಲ್ಲಿ ಕರೆಂಟ್ ಇಲ್ದಂಗೆ ಮಾಡೋದು, ಅಲ್ಲಿ ಬಾತ್ರೂಮ್ ಇಲ್ದಂಗೆ ಮಾಡೋದು, ಈ ಥರ ಸರ್ಕಾರಿ ಶಾಲೆಗಳನ್ನು ಸಾಯಿಸುವಂಥ ಕೆಲಸ ಸರ್ಕಾರ ಮಾಡ್ತತೆ. ಸರ್ಕಾರಿ ಶಾಲೆಗಳನ್ನು ಪೋಷಣೆ ಮಾಡಬೇಕಲ್ಲ, ಆ ಸರ್ಕಾರಿ ಶಾಲೆನ ಸಾಯಿಸಿಬಿಟ್ಟು ಪಕ್ಕದಲ್ಲಿ ಒಂದು ದೊಡ್ಡದಾಗಿ ಒಂದು ಖಾಸಗಿ ಶಾಲೆ ಓಪನ್ ಮಾಡಿ ಅಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ನೋಡಿ, ನೀವು ಅಂಕಿಅಂಶಗಳು ತಗೊಳ್ಳಿ. ಏನಾದರೂ ಖಾಸಗಿ ಶಾಲೆಗಳು ಇವತ್ತು ಮಂತ್ರಿಗಳದು, ಮಿನಿಸ್ಟ್ರುಗಳದು ಅಥವಾ MLAಗಳದು ಅಷ್ಟಿಷ್ಟು ನಾವು ಕಡೆಗೆ ಹೋದ್ವಿ ಅಂದರೆ ಆ MLA ಹಿಂಪಾಲಕ ಯಾರು ಪುಡಾರಿಗಳಿದಾರಲ್ಲ ಅವರವೇ ಆಗಿರ್ತವೆ. ಬಿಟ್ಟರೆ ಖಾಸಗಿ ಶಾಲೆಗಳು ಎಲ್ಲೋ 100ರಲ್ಲಿ 1 ದೊಡ್ಡ ಯಾರೋ ನಮಗೆ ಈಗ ರಾಮಯ್ಯ ಅಂತ ಆಸ್ಪತ್ರೆ ಅಂತ ಇರ್ಬೋದು, ಅಥವಾ ಶೇಷಾದ್ರಿಪುರಂ ಕಾಲೇಜ್ ಅಂತ ಇರ್ಬೋದು, ರಾಜಕೀಯ ಹಿನ್ನೆಲೆ ಇಲ್ಲದೆ ಅಂಥದ್ದು ಬೆರಳೆಣಿಕೆ ಅಷ್ಟು ಮಾತ್ರ ಸಿಗ್ತಾ ಇದೆ. ಬಿಟ್ಟರೆ ಇವತ್ತು ಖಾಸಗಿ ಶಾಲೆಗಳು ನಾಯಿ ಕೋಡೆ ಅಂತ ಬರೋದಕ್ಕೆ ಇವತ್ತು ಸರ್ಕಾರಗಳೇ ಕಾರಣ. ಇವತ್ತು ನೋಡಿ ಏನಾಗುತ್ತೆ, ನೀವು ಸರ್ಕಾರಿ ಶಾಲೆಯಲ್ಲಿ ಇವತ್ತು ನೋಡಿರಿ ಶೂ ಕೊಟ್ಟಿಲ್ಲ ನಿಮಗೆ, ಅಲ್ಲಿ ಪಾಪ ಬಟ್ಟೆಗಳು ಕೊಡ್ತಾ ಇಲ್ಲ, ಅಲ್ಲಿ ಕರೆಕ್ಟಾಗಿರೋ ಅಂಥದ್ದು ಇರೋದು ಮಲೆನಾಡಲ್ಲಿ. ಈ ಮೇಲೆ ಬಿಟ್ಟಿ ಭಾಗ್ಯಗಳೇನು ಬಂತಲ್ಲ, ನಿಮಗೆ ಗೊತ್ತಿರಲಿ, 100 ಬಸ್ಸು ಒಂದು ಡಿಪೋದಲ್ಲಿದ್ದರೆ 40 ಬಸ್ಸನ್ನು ಮಾತ್ರ ಬಿಡ್ತಾ ಇದ್ದಾರೆ. ಈಗ ಮಕ್ಕಳು ಪಾಪ ಒಂದು ಶಾಲೆಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು ಅಂದರೆ ಅವರ ಓನ್ ವೆಹಿಕಲ್ಗಳಲ್ಲಿ ಅಥವಾ ಆಟೋಗಳಲ್ಲಿ ಹೋಗಬೇಕು. ಈಗ ಆಟೋಗೆ ಹೋಗಬೇಕು ಅಂದರೆ ಈ ತಾಯಿಗೆ ಬರೋಂಥ 2,000 ರೂಪಾಯಿದಲ್ಲಿ ಆ ಒಂದು ಆಟೋದವನು 6,000 ರೂಪಾಯಿ ಕೇಳ್ತಾನೆ ಒಂದು ಹತ್ರ ಡ್ರಾಪ್ ಮಾಡೋದಕ್ಕೆ. ಅದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಬಸ್ಗಳ ಕ್ರಮೇಣ ಕಮ್ಮಿ ಆಗಿದೆ. ನೀವು ಎಲ್ಲೇ ನೋಡಿ, ನಮ್ಮ ಮಲೆನಾಡು ಭಾಗದಲ್ಲಿ ಅಥವಾ ಮಂಗಳೂರು ಸೈಡ್ ನೋಡಿದರೆ, ನಮ್ಮಲ್ಲೂ ಶಿವಮೊಗ್ಗದಲ್ಲಂತೂ ಬರೀ ಖಾಸಗಿ ಬಸ್ಗಳ ಹಾವಳಿ. ಆದರೂ ಕೂಡ ಕೆಲವು ಗೌರ್ಮೆಂಟ್ ಬಸ್ಗಳಲ್ಲಿ ಆ ಫುಟ್ವೇರಲ್ಲಿ ಏನು ನಿಂತ್ಕೊಂಡು ಮೆಟ್ಲು ಮೇಲೆ ನಿಂತ್ಕೊಂಡು ಪಾಪ ಹೋಗೋವಂಥ ಪರಿಸ್ಥಿತಿ ಇವಾಗ ಸರ್ಕಾರ ತಂದಿಟ್ಟಿದೆ. ಅವಾಗ ಏನು ಮಾಡ್ತಾರೆ, ಈ ಕಾನ್ವೆಂಟ್ಗಳು, ಖಾಸಗಿ ಶಾಲೆಗಳು ಮನೆ ಬಾಗಿಲಿಗೆ ಬರ್ತಾರೆ. ನೋಡಿ ಸ್ವಾಮಿ, ನಮ್ಮದು ಬಸ್ ಇದೆ, ನನಗಿಂಥ ಫೆಸಿಲಿಟಿ ಕೊಡ್ತೀನಿ, ನಿನ್ನ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಕರೆಕ್ಟಾಗಿ ಸಮಯಕ್ಕೆ ಪ್ರಕಾರ ನಾನು ಓದಿಸ್ತಾನೆ, ಸಮಯ ಪ್ರಕಾರ ನಿನ್ನ ಮನೆ ಬಾಗಿಲಿಗೆ ತಂದು ಬಿಡ್ತಾನೆ ಅಂದಾಗ ಆ ತಾಯಿ, ಆ ಪೇರೆಂಟ್ಸ್ಗಳು ಏನು ಮಾಡ್ತಾರೆ, ಪಾಪ ಕೂಲಿ ನಾಲಿ ಮಾಡಿಬಿಟ್ಟು ಅವರು ಪೂರ್ತಿ ಜೀವನ ಪರ್ಯಂತ ಕೂಲಿ ಮಾಡಿ ಬೇರೆಯವ್ರ ಹತ್ರ ಕೆಲಸ ಮಾಡಿ ಆಸ್ತಿ ಮನೆ ಮಾರಿ ಇವತ್ತು ತಗೊಂಡೋಗಿ ಖಾಸಗಿ ಶಾಲೆಗಳಿಗೆ ದುಡ್ಡು ಕಟ್ತಾರೆ. ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ತಗೊಂಡು ಓದಿಸ್ತಾರೆ. ನಿಮ್ಗೆ ಎಲ್ಲಿಂದ ಕನ್ನಡ ಉಳಿಯುತ್ತೆ? ಕನ್ನಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರು ಸರ್ ವಿಶ್ವೇಶ್ವರಯ್ಯ ಅವರು, ಎಲ್ಲ ನಮ್ಮ ಅಬ್ದುಲ್ ಕಲಾಮಜಿ ಅವರು, ಎಲ್ಲರೂ ಅಂತಂಥ ದೊಡ್ಡ ನಮ್ಮ ಕುವೆಂಪು ಅವರು. ಸರ್ಕಾರಿ ಶಾಲೆ ಇವತ್ತು ನೋಡ್ರಿ ಏನಾದ್ರು
ಸಾಧನೆ ಮಾಡಿದರೆ ಇವತ್ತು ಸಾಧನೆಗಾರರು ಎಲ್ಲರೂ ಕೂಡ, ಈಗ ನಮ್ಮ ಅಣ್ಣವರು ಸರ್ಕಾರಿ ಶಾಲೆಯಲ್ಲೇ ಓದಿರ್ತಾರೆ ಮೋಸ್ಟ್ಲಿ. ಈಗ ಏನಾದ್ರು ಸಾಧನೆ, ಇವತ್ತು ನಾನು ಬಂದು ಒಂದು ಹಳ್ಳಿ ಗ್ರಾಮದಿಂದ, ಒಂದು ಬಾಡದ್ಬೇಲ್ ಅನ್ನೋ ಒಂದು ಕುಕ್ಕು ಗ್ರಾಮದಿಂದ ಬಂದು ಇಲ್ಲಿ ಮಾತಾಡ್ತಾನೆ ಅಂದ್ರೂ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರೋನು, ನನಗೆ ಆ ಧೈರ್ಯ ಇದೆ. ಇವತ್ತು ಎಲ್ಲಿದೆ ರೀ ನೀವು ಕಾನ್ವೆಂಟ್ ಓದೋರಿಗೆ? ನಮಗೀಗ ಅವ್ರು ನೋಡಿದರೆ ಒಂದೊಂದ್ಸಲ ಭಯ ಆಗುತ್ತೆ. ಇವನು ಏನು ಮಾಡ್ತಾನೆ, ಬರೀ ಮೊಬೈಲ್ ಇಟ್ಕೊಂಡು ಹಿಂಗೆ ನಿಂತ್ಕೊಂಡಾನಲ್ಲ, ಹಿಂಗೆ ನೋಡ್ತಾನಲ್ಲ, ಇವನಿಗೇನು ಮೆಂಟ್ಲಿ ಏನೋ ಪ್ರಾಬ್ಲಮ್ ಆಗುತ್ತಾ ಅಂತ ನಾವು ಅನ್ಕೊತೇವೆ. ಆ ರೀತಿ ಮಕ್ಳುಗಳಾಗ್ಬಿಟ್ಟಿದ್ದಾರೆ ನೋಡಿ. ನೀವು ಸರ್ಕಾರಿ ಶಾಲೆಯ ಒಂದು ನೀವು ಹೋಗಿ ಆ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಆ್ಯಕ್ಟಿವ್ ಆಗಿ, ಸುಮ್ಮನೆ ಒಂದು ಕಲ್ಲು ಎತ್ಕೊತಾರೆ, ಒಂದು ಗಿಡಕ್ಕೆ ಹೊಡಿತಾರೆ, ಸುಮ್ಮನೆ ಒಂದೊಂದು ಗಿಡ ಮಾಡ್ತಾರೆ, ಯಾವುದೋ ಒಂದು ಗಿಡ ಹಿಂಗೆ ಕಟ್ ಮಾಡ್ತಾರೆ, ಆ ಒಂದು ಸ್ಮೆಲ್ ನೋಡ್ತಾರೆ, ಒಂದು ಮಣ್ಣು ಆ ಮಳೆ ಬರ್ತಾ ಇದ್ರೆ ಆ ಮಳೆ ಸ್ಮೆಲ್ಲಿಗೆ ಹುಡುಗರುಗಳು ಆಟ ಆಡ್ತಾರೆ. ಆ ಒಂದು ಆ್ಯಕ್ಟಿವೇ ಇಲ್ಲ ಈ ನಿಮ್ಮ ಕಾನ್ವೆಂಟ್ಗಳಲ್ಲಿ. ಆದರೂ ಕೂಡ ಇವತ್ತೇನು ಪೋಷಕರು ಏನು ಮಾಡ್ತಾರೆ ಪಾಪ, ಅನಿವಾರ್ಯವಾಗಿ ಈ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಸಾಯಿಸ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಇವತ್ತು ಖಾಸಗಿ ಶಾಲೆಗೆ ತಗೊಂಡೋಗಿ ಮಕ್ಕಳನ್ನ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಅನಿಟ್ಟು ನಮಗೇನು ಭಾಗ್ಯ ಬೇಡ ರೀ, ಯಾವ ಭಾಗ್ಯನೂ ಯಾರೂ ಕೇಳಲ್ಲ ರೀ. ಇವತ್ತು ನಮಗೆ ಬೇಕಾಗಿರೋದು ಒಂದು ಶಿಕ್ಷಣ ಫ್ರೀಯಾಗಿ ಕೊಡಿ, ನೀವು ಯಾರು ಏನೂ ಮಾಡಲ್ಲ, ಶಿಕ್ಷಣ. ಆಮೇಲೆ ಒಂದು ಆರೋಗ್ಯ ರೀ. ಇವತ್ತು ಬಾಡಿ ಇಟ್ಕೊಂಡ್ರಿ, ನಮ್ಮ ಸತ್ತೋಗಿರ್ತಾನೆ ಪಾಪ, ಆ ಬಾಡಿ ಇಟ್ಕೊಂಡು ಎಲ್ಲೋ ಗುಲ್ಬರ್ಗದಿಂದ ಬಂದಿರ್ತಾರೆ, ಎಲ್ಲೋ ಪಾಪ ರಾಯಚೂರಿಂದ ಬಂದಿರ್ತಾರೆ, ಆ ಬಾಡಿ ಇಟ್ಕೊಂಡು ಇವತ್ತು ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆಗಳು ಇವತ್ತು ದುಡ್ಡು ತಗೊತಾ ಇದೆ. ಇವತ್ತು ಆರೋಗ್ಯ ಫ್ರೀ ಕೊಡಿ, ಸರ್ಕಾರಿ ಕೊಡಿ. ರೈತರಿಗೆ ಒಂದು ಕರೆಂಟ್ ಕೊಡ್ರಿ, ಹಗಲು ಮುಂದೆ ನೀರು ಬೆಳ್ಕೊಂತಾರೆ, ರೈತರಿಗೆ ಬೇರೆ ಏನು ಬೇಡ, ಕರೆಂಟನ್ನು ಕೊಡಿ ಸಾಕು. ಸರ್, ಈಗ ಕನ್ನಡ ಬಾವುಟದಲ್ಲಿ ಕೆಂಪು ಹಳದಿ ಬಣ್ಣ ಇರುತ್ತಲ್ಲ, ಅದರ ಅರ್ಥ ಏನು ಕೊಡುತ್ತೆ ಮತ್ತು ರಚನೆಯ ಹಿನ್ನೆಲೆ ಏನು? ಸರ್, ಕೆಂಪು ಹಳದಿ ಅನ್ನೋದು ಬಹುಶಃ 60ನೇ ಇಸ್ವಿಯಿಂದ ಬಂದಿರುವಂಥ ಒಂದು ಇದು ಶುಭ ಸಂಕೇತ ಅಂತ ನಮ್ಮ ಸ್ಥಳೀಯವಾಗಿ ಅದನ್ನು ನಾವು ಭಾವಿಸ್ತೀವಿ. ಅರ್ಶಿನ ಕುಂಕುಮ ಅಂತೇಳಿ ಅದನ್ನು ಪರಧರ್ಮದವರು ಅದನ್ನು ಒಪ್ತಾ ಇಲ್ಲ. ಇಲ್ಲಿ ಭಾಷೆಗೆ ಧರ್ಮ ಅಡ್ಡಿ ಬರಬಾರ್ದು. ಸೊ ಅದನ್ನು ವ್ಯಾಖ್ಯಾನ ಮಾಡಬೇಕಾದ್ರೂ ಕೂಡ ನಾವು ಬೇರೆ ರೀತಿಯಲ್ಲಿ ಮಾಡಬೇಕು. ಕೆಂಪು ಅಂದರೆ ಎಚ್ಚರಿಕೆಯ ಸಂಕೇತ, ಹಸಿರು ಅಂದರೆ ತಾಳ್ಮೆಯ ಸಂಕೇತ ಅಲ್ಲ, ಇದು ಹಳದಿ ಅಂತ ಹೇಳಿದರೆ ತಾಳ್ಮೆಯ ಸಂಕೇತ ಅಥವಾ ರೋಗ ನಿರೋಧಕ ಅಂತೇಳಿ. ಈಗ ಹಸಿರು ಅಂತ ಹೇಳಿ ಕ್ಷಮಿಸಿ ಹಳದಿ ಅಂತ ಇದೆಯಲ್ಲ, ಹಳದಿ ಬಂದು ನಿಜವಾಗಿ ರೋಗ ನಿರೋಧಕ ಸಂಕೇತ. ಈ ಅರ್ಶಿನ ಇದೆ ನೋಡಿ, ನಮ್ಮ ಮಹಿಳೆಯರೆಲ್ಲ ಇಲ್ಲಿ ಅರ್ಶಿನ ಹಚ್ಕೊಳ್ತಾರಲ್ಲ, ಅದು ಧಾರ್ಮಿಕ ಸಂಕೇತ ಅಂತ ಧಾರ್ಮಿಕ ವಲಯದವ್ರು ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂದರೆ ಅದು ರೋಗವನ್ನು ನಿವಾರಣೆ ಮಾಡೋ ಶಕ್ತಿ ಅರ್ಶಿಣದಲ್ಲಿ ಇದೆ. ಶ್ರೀಗಂಧನೂ ಅರ್ಶಿಣನೇ ಒಂದು ರೀತಿಯಲ್ಲಿ, ಚಂದನ. ಸೊ ಹೀಗಾಗಿ ಅದನ್ನು ಈ ರೀತಿ ವ್ಯಾಖ್ಯಾನ ಮಾಡಿದಾಗ ಇತರ ಧರ್ಮದವರು ಅದನ್ನು ವಿರೋಧಿಸಲ್ಲ ಅಂತ ನಾನು ತಿಳ್ಕೊಂಡಿದ್ರೆ. ಕೆಂಪು ಇಡೀ ಪ್ರಪಂಚದಾದ್ಯಂತ ಎಚ್ಚರಿಕೆಯ ಸಂಕೇತ ತೋರಿಸೋದು ಅದು ಇದು. ಮತ್ತು ಈ ಹಳದಿ ಬಂದು ರೋಗ ನಿರೋಧಕ. ರೋಗ ಅಂತ ಹೇಳಿದರೆ ದೇಹಕ್ಕೆ ಬರೋ ರೋಗ ಅಷ್ಟೇ ಅಲ್ಲ, ಬೇರೆ ಇನ್ಯಾವುದೇ ಇದಾಗಿರ್ಬೋದು, ಅದರ ನಿರೋಧಕ ಅಂತೇಳಿ ವ್ಯಾಖ್ಯಾನ ಮಾಡ್ಬೋದು. ಬಟ್ ನಮ್ಮಲ್ಲಿ ಸಾಕಷ್ಟು ಜನ ಬೆಂಗಳೂರು ಕೇಂದ್ರೀಕೃತವಾಗಿರುವಂಥ ಚಳುವಳಿಗಾರರೆಲ್ಲ ಹೇಳೋದು ಇದನ್ನು ರಾಮಮೂರ್ತಿ ಅವರು ಇದನ್ನು ಮಾಡಿದರು, ಅವ್ರ ತಂಡದವರು ಅಂತ. ಸಾಕಷ್ಟು ಜನ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ, ಅದ್ರ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖ ಇಲ್ಲ. ಯಾರು ಪರ ವಹಿಸ್ಕೊಂಡು ಮಾತಾಡ್ತಾರೆ ಅವ್ರ ಧ್ವನಿ ಜೋರಾಗಿದ್ದರೆ ಅವ್ರದ್ದೇ ಅಂತೇಳಿ ಪ್ರಚಾರ ಬಂದ್ಬಿಡುತ್ತೆ. ಕೆಂಪು ಹಳದಿ ಇತ್ತೀಚಿಂದು, ಆದರೆ ಈಗ ಅದು ಇಡೀ ರಾಜ್ಯದ ಒಂದು ಅಸ್ಮಿತೆಯಾಗಿದೆ, ಒಂದು ಕನ್ನಡದ ಸಂಕೇತ ಆಗಿದೆ. ಜನ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಅದ್ರ ಬಗ್ಗೆ ನಾವು ಈ ರೀತಿ ಅಂದರೆ ಸರ್ವರು ಒಪ್ಪುವಂಥ, ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಧರ್ಮದವರು ಇದನ್ನು ಒಪ್ಪಬೇಕು. ಸೊ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕನ್ವಿನ್ಸ್ ಮಾಡುವ ಮೂಲಕ, ಅಂದರೆ ಅವ್ರಿಗೆ ಒಪ್ಸೋ ಮೂಲಕ ನಾವು ಅದನ್ನು ಜಾರಿಗೆ ತರ್ಬೋದು. ಒಂದು ಇಲ್ಲಿ ನನ್ನ ಮೂಲಭೂತವಾಗಿ 2 ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡವೂ ಸೇರಿದಂತೆ ಕರ್ನಾಟಕದ ಸಂಸ್ಕೃತಿಯೂ ಸೇರಿದಂತೆ ನಮ್ಮ ಇಡೀ ಭಾರತದಾದ್ಯಂತ ಎಲ್ಲ ಸ್ಥಳೀಯ ಭಾಷೆಗಳು, ಸ್ಥಳೀಯ ಸಂಸ್ಕೃತಿಗಳು ಅವನತಿಯ ಹಾದಿಯತ್ತ ಇದೆ. ಇದಕ್ಕೆ ಕಾರಣ ನಮ್ಮ ಸಂವಿಧಾನದಲ್ಲಿ ಇರುವಂಥ 2 ಕಾನೂನುಗಳು, ಪರಿಚ್ಛೇದಗಳು. ಸಂವಿಧಾನದಲ್ಲಿ ಪರಿಚ್ಛೇದ 29 ಮತ್ತು 30 ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಧಾರ್ಮಿಕ ಅಲ್ಪಸಂಖ್ಯಾತರಿದ್ದಾರಲ್ಲ, ಅವರು ತಮ್ಮ ಭಾಷೆ ಮತ್ತು ತಮ್ಮ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಅವರು ಶಿಕ್ಷಣ ಸಂಸ್ಥೆಗಳನ್ನ ತೆರೀಬೋದು ಅಂತ ಸ್ವತಂತ್ರವನ್ನು ಕೊಟ್ಟಿದೆ. ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರಾದರೂ ಆಗಿರ್ಬೋದು, ಅದು ಬಹುಸಂಖ್ಯಾತರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅವರು ತಮ್ಮ ಭಾಷೆ ಮತ್ತು ತಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ತೆರೀಬೋದು ಅಂತ ಇದೆ. ಇದೇ ಮಾತನ್ನು ಬಹುಸಂಖ್ಯಾತರಿಗೆ ಹೇಳಿಲ್ಲ. ಒಂದು. ಎರಡನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಬಹುತೇಕ ಶಾಲೆಗಳು, ಏನು ನಮ್ಮ ಗೆಳೆಯರು ಹೇಳ್ತಾ ಇದ್ದಾರಲ್ಲ ಈ ಕಾನ್ವೆಂಟು, ಆಂಗ್ಲ ಮಾಧ್ಯಮ ಶಾಲೆಗಳು ಅಂತ, ಅವರೆಲ್ಲರೂ ಅನುಮತಿ ತಗೊಳ್ಳೋದು ಡೆಲ್ಲಿಯಿಂದ. ಡೆಲ್ಲಿಯ ಯಾವುದೋ ಒಂದು ICSI ಇಲ್ಲಿಂದ ಅಧಿಕೃತ ಮಾನ್ಯತೆ ಪಡೆದಿದೆ ಅಂತ ಹೇಳ್ತಾರೆ. ಶಿಕ್ಷಣ ಸಂಸ್ಥೆಗಳನ್ನ ನಿಯಂತ್ರಣ ಮಾಡುವಂಥ ಶಕ್ತಿ ಕರ್ನಾಟಕ ರಾಜ್ಯಕ್ಕೆ ಇರಬೇಕೇ ವಿನ ಡೆಲ್ಲಿಗಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ, ಒಪ್ಪಿಗೆಯ ಮೇರೆಗೆ, ಅಪ್ಪಣೆಯ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಆಗಲಿ ಶಿಕ್ಷಣ ಸಂಸ್ಥೆಗಳನ್ನ ತೆರಿಬೇಕು.
ಅವರಲ್ಲಿ ಸಂವಿಧಾನದ ಪ್ರಕಾರ ಭಾಷಾ ಅಲ್ಪಸಂಖ್ಯಾತರು ಇದ್ದರೆ, ಧಾರ್ಮಿಕ ಅಲ್ಪಸಂಖ್ಯಾತರು ಇದ್ದರೆ ಅವರ ರಕ್ಷಣೆ, ಅವರ ಭಾಷೆ ಮತ್ತು ಅವ್ರ ಸಂಸ್ಕೃತಿ ರಕ್ಷಣೆಗೆ ಅವರ ಭಾಷೆಯ ಶಾಲೆಗಳನ್ನ ತೆರಿಬೋದು ಅಷ್ಟೇ. ಇಲ್ಲಿ ನೋಡಿ ಸ್ಪಷ್ಟ ಇದೆ, ಇಲ್ಲಿ ಅವರ ಭಾಷೆ ಮತ್ತು ಅವರ ಸಂಸ್ಕೃತಿಯ ರಕ್ಷಣೆಗೆ ಶಾಲಾ ಸಂಸ್ಥೆಗಳನ್ನ ತೆರಿಬೋದು ಅಂತ ಇದೆ. ಅವ್ರ ಭಾಷೆ ಯಾವುದು? ಬಹುಶಃ ಭಾರತ ದೇಶದಲ್ಲಿ ಯಾವ ಧರ್ಮದವ್ರದ್ದು ಕೂಡ ಆಂಗ್ಲ ಭಾಷೆ ಮಾತೃಭಾಷೆ ಆಗಿರಲ್ಲ. ಇನ್ನೂ ನೇರವಾಗಿ ಹೇಳ್ಬೇಕು ಅಂದರೆ ಮುಸಲ್ಮಾನರು ಒಂದು ವೇಳೆ ಶಾಲೆ ತೆರಿತೀನಿ ಅಂದರೆ ಅವರು ಉರ್ದು ಇಲ್ಲ ಪರ್ಷಿಯನ್ ಶಾಲೆ ತೆರಿಬೋದೇ ವಿನಃ ಅವ್ರು ಯಾವುದೇ ಕಾರಣಕ್ಕೂ ಆಂಗ್ಲ ಶಾಲೆಗಳನ್ನ ತೆರೆಯಾಗಿಲ್ಲ. ಅದೇ ಥರ ಈ ಆಂಗ್ಲೋ ಇಂಡಿಯನ್ಸು ಅವರ ಮಾತೃಭಾಷೆ ಇಂಗ್ಲೀಷ್ ಅಲ್ಲ, ಅಲ್ಲಿನ ಸ್ಥಳೀಯ ಭಾಷೆಗಳೇ ಆಗಿರುತ್ತೆ, ಅವರು ಕೂಡ ಆಂಗ್ಲ ಮಾಧ್ಯಮದ ಶಾಲೆಗಳನ್ನ ತೆರೆಯಾಗಿಲ್ಲ. ಆದರೆ ಇಲ್ಲಿ ಏನಾಗಿದೆ, ಸಂವಿಧಾನದ ಈ ಪರಿಚ್ಛೇದವನ್ನು ದುರುಪಯೋಗಪಡಿಸ್ಕೊಂಡು ಇವರೆಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ತೆರೆದು ಈ ಬಹುಸಂಖ್ಯಾತರ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ದುಡ್ಡನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಬೇಕು ಅಂದರೆ ಶಿಕ್ಷಣದ ಸಂಪೂರ್ಣ ಹಕ್ಕನ್ನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಕೇಂದ್ರ ಸರ್ಕಾರ ರಕ್ಷಣೆ ಮತ್ತು ಇದು ಯಾವುದೋ ವಿದೇಶಾಂಗ ನೀತಿಯನ್ನು ಇಟ್ಕೊಂಡು ಇವನ್ನೆಲ್ಲ ಕೊಡಬೇಕು. ಇಲ್ಲೇನಾಗಿದೆ, ಮಾತೆತ್ತಿದ್ರೆ ಗಲ್ಲಿಗಳಲ್ಲಿ ಸಂಧಿಗೊಂದಿಗಳಲ್ಲಿ ಡೆಲ್ಲಿಯಿಂದ ಪರ್ಮಿಷನ್ ಇದೆ, ಡೆಲ್ಲಿಯಿಂದ ಆಮೇಲೆ IC ಅಂದ್ಕೊಂಡು ಆ ಪಠ್ಯವನ್ನು ನಿರ್ಧಾರ ಮಾಡೋದು ಯಾರು? ಕನ್ನಡಿಗರಲ್ಲ, ಕರ್ನಾಟಕ ಸರ್ಕಾರ ಅಲ್ಲ. ಡೆಲ್ಲಿನಲ್ಲಿ ಕೂತ್ಕೊಂಡು ಯಾವನೋ ತಲೆಕೆಟ್ಟವನು ಯಾವನೋ ಒಂದು ಪಾಠ ಮಾಡ್ತಾನೆ. ಈಗ ಭಾರತ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವ್ರು ಯಾರು ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ದಾಖಲೆ ಏನು ಹೇಳುತ್ತೆ ಗೊತ್ತಾ? 1857ರಲ್ಲಿ ಮಂಗಳೂರು ಕರಾವಳಿ ಭಾಗದಲ್ಲಿ ಅಮರಸುಳ್ಯ ಸಮರ ಅಂತೇಳಿ ಸುಮಾರು 2000 ಜನರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರಥಮ ಬಾರಿಗೆ ಹೋರಾಟ ಮಾಡಿ ಬ್ರಿಟಿಷರನ್ನ ಇಳಿಸಿ ಅವರೇ 13 ದಿನ ರಾಜ್ಯಭಾರ ಮಾಡಿದ್ರು ಅಂತ ಇದೆ. ಆದರೆ ಡೆಲ್ಲಿಯ ಈ ಬೃಹಸ್ಪತಿಗಳು ಏನು ಹೇಳ್ತಾರೆ, 1857ರಲ್ಲಿ ಸಿಪಾಯಿ ದಂಗೆ ಆಯಿತು, ಬ್ರಿಟಿಷರ ವಿರುದ್ಧ ಮೊದಲನೇ ಹೋರಾಟ ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ಮ ಈ ಕನ್ನಡಿಗರ ಹೋರಾಟ ಏನಾಗಬೇಕು? ಈ ಸತ್ಯ ಯಾಕೆ ಮುಚ್ಚಿಡ್ತೀರಾ? ಸೊ ಹೀಗೆ ಇವೆಲ್ಲವನ್ನು ನಾವು ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳು ನಮ್ಮಿಂದ ಮುಚ್ಚಲ್ಪಟ್ಟಿದೆ, ಆಮೇಲೆ ಅವ್ರುಗಳು ತಿರ್ಚಲ್ಪಟ್ಟಿದ್ದಾರೆ. ಸೊ ಇವೆಲ್ಲವನ್ನು ನಿವಾರಣೆ ಮಾಡಬೇಕು ಅಂದರೆ ನಾನು ಹೇಳೋದು ಇಷ್ಟೇನೆ, ಕರ್ನಾಟಕದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಕಡ್ಡಾಯ ಆಗಬೇಕು. ಕರ್ನಾಟಕದ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಪಠ್ಯಪುಸ್ತಕಗಳು ರಚನೆ ಆಗಬೇಕು. ಅದರ ನಿಯಂತ್ರಣ ಕನ್ನಡಿಗರ ಕೈಯಲ್ಲಿರಬೇಕು. ಮತ್ತು ಇಲ್ಲಿ ಏನು ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರಲ್ಲ, ಭಾಷಾ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಭಾಷಾ ಅಲ್ಪಸಂಖ್ಯಾತರು, ಅವರ ಮಕ್ಕಳನ್ನು ಬೇಕಾದ್ರೆ ಅವ್ರ ಭಾಷೆನಲ್ಲಿ ಓದಿಸ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದರೆ ಅವರು ಆ ಹೆಸರಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ತೆರೆದುಬಿಟ್ಟು ಎಲ್ಲರನ್ನೂ ಕುರಿಗಳ ಥರ ಒಳಗಡೆ ಸೇರಿಸ್ಕೊಂಡು ದುಡ್ಡು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನನ್ನ ಒತ್ತಾಯ. ಓಕೆ, ಮಾತಾಡೋಣ ಸರ್. ರಾಘವೇಂದ್ರ ಅವರು, ಈ ಕನ್ನಡದ ಪ್ರೀತಿ ಇದೆಯಲ್ಲ, ಭವಿಷ್ಯದಲ್ಲಿ ಕನ್ನಡಕ್ಕೆ ಮಾರಕ ಆಗತ್ತೆ ಹೇಗೆ? ಕನ್ನಡದ ಪ್ರೀತಿ ಈಗ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡಿಗರಿಗೆ ಹೇಗಿರಬೇಕಪ್ಪ ಅಂದರೆ, ಈಗ ನಾನೊಂದು ಮಗುನ ಸಾಕ್ತು, ನನ್ನ ಮಗುಗೆ ನಾನು ಮುಂದೆ ನನ್ನ ನೋಡ್ಕೊಳ್ಳುತ್ತೆ ಅಥವಾ ಏನೋ ಅಂತ ಎಕ್ಸ್ಪೆಕ್ಟೇಷನ್ ಇರಲ್ಲ ಅಲ್ವಾ? ಅಥವಾ ನಾವು ಯಾವುದೋ ಶುಲ್ಕ ತಗೊಂಡು ಅವನಿಂದ ನಷ್ಟು ಏನೋ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಪ್ರೀತಿ ಮಾಡಲ್ಲ. ಅದೇ ರೀತಿಯೇ ಕನ್ನಡಿಗರಿಗೆ ಕನ್ನಡದ ಭಾಷೆ ಮೇಲೆ, ಕನ್ನಡ ನಾಡಿನ ಮೇಲೆ ಆ ರೀತಿ ಅಭಿಮಾನ ಹುಟ್ಟಬೇಕು, ಹೃದಯದಿಂದ ಬರಬೇಕು. ಕನ್ನಡ ನಮ್ಮದು, ಕನ್ನಡ ನೆಲ ನಮ್ಮದು, ಕನ್ನಡ ಜಲ ನಮ್ಮದು. ಇಲ್ಲಿ ಯಾರೇ ಆ ಕನ್ನಡ, ನಾನು ಯಾವುದೋ ಒಂದು ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಬರ್ತಾಯಿದ್ದು ಫೋಟೋ ಹೊಡ್ಕೊಂಡು ಅವನು ಯಾರೋ ಹಿಂದಿಯನ್ನು ಹಿಡ್ಕೊಂಡು ಜೋಡ್ತಾ ಆಡ್ತಾ ಇದ್ದ ಆ ಮೆಟ್ರೋ ಇದನ್ನು ಎರಡೂ, ಅಂದರೆ ಪೋಲ್ ಕಿತ್ತೋಗೋ ಥರ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾನಲ್ಲಿ. ನಾವು ಕಣ್ಣಿಗೆ ಬಿದ್ದ ತಕ್ಷಣ ನಾನು ಪ್ರಶ್ನೆ ಮಾಡಿದೆ, ಅವನಲ್ಲಪ್ಪ ಇದು ಸಾರ್ವಜನಿಕರ ವಸ್ತು, ಇದು ನಿನಗೆ ಹಿಡ್ಕೊಳ್ಳೋದಕ್ಕೆ 2 ಕೈ ಬಿಟ್ಟವರಲ್ಲಿ ನೀನು ಅದನ್ನು ಬಿಟ್ಟು ಯಾಕೆ ಮೇಲ್ಗಡೆ ಹತ್ತಿದೆಯಾ, ಫೋಟೋ ಹೊಡಿತಾ ನೋಡೋದು ಕಳಿಸ್ತಾನೆ ಅಂತ ಹೇಳಿದೆ. ಅದನ್ನು ನಮ್ಮ ಸಾರ್ವಜನಿಕರ ಆಸ್ತಿ ಪಾಸ್ತಿ ಯಾರೇ ಹೊರ ರಾಜ್ಯದವರು ಹಾಳು ಮಾಡ್ತಾ ಇದ್ದಾಗ ಪ್ರಶ್ನೆ ಮಾಡುವಂಥದ್ದನ್ನು ರೂಢಿ ಮಾಡ್ಕೋಬೇಕು. ಆ ರೀತಿ ಅಭಿಮಾನ ಬೇಕು. ಅದಕ್ಕೆಲ್ಲೋ ನಮಗೆ ಏನು ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಯಾರು ಸಂಬಳ ಕೊಡ್ತಾರೆ, ನಮಗೇನು ಅದರಿಂದ ಅನ್ನೋದನ್ನು ಬದಿಗಿಟ್ಬಿಟ್ಟು ನಮ್ಮದು ಅನ್ನೋದು, ನಮ್ಮ ನಾಡು, ನಮ್ಮ ಜಾಗ, ನಮ್ಮ ರಸ್ತೆ, ನಮ್ಮ ಬಸ್ಸು, ನಮ್ಮ ಮೆಟ್ರೋ ಅನ್ನೋದು ನಮ್ಮ ಹೃದಯದಿಂದ ಬರಬೇಕು. ಅವಾಗ ಮಾತ್ರ ಕನ್ನಡ ಉಳಿಯೋದಕ್ಕೆ ಸಾಧ್ಯ, ಕನ್ನಡದ ಆಸ್ತಿ ಪಾಸ್ತಿಗಳು ಉಳಿಯೋದಕ್ಕೆ ಸಾಧ್ಯ. ಎಸ್ ಸರ್, ಈಗ ಒಂದು ಸ್ಟೇಟ್ಮೆಂಟ್ ತಮಿಳುನಾಡಲ್ಲಿ ಇತ್ತೀಚೆಗೆ ಆಗಿರುವಂಥ ವಿವಾದ ಅಂತ ಬಂದಾಗ ತಮಿಳುನಾಡಿನಿಂದ ಕರ್ನಾಟಕ ಹುಟ್ಟಿದ್ದು ಅನ್ನುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಆ ರೀತಿ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸೂಕ್ತ? ಸರ್, ಇಲ್ಲಿ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ತಮಿಳುನಾಡಿನ ಯಾರೇ ಆಗಲಿ, ರಾಜಕಾರಣಿ ಆಗಲಿ, ಸಿನಿಮಾ ನಟರಾಗಲಿ ಅಥವಾ ಸಾಹಿತಿಗಳಾಗಲಿ, ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ್ರೆ ಅವರ ಮೂಲವನ್ನು ಮರೆಯಲ್ಲ, ಅವರ ರಾಜ್ಯದ ಹಿತಾಸಕ್ತಿಯನ್ನು ಮರೆಯಲ್ಲ, ರಾಷ್ಟ್ರದ ಜೊತೆಗೇ ಅದನ್ನು ಎತ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಏನಾಗಿದೆ, ಅವರಿಗೆ ನಾವು ಹೋಲಿಕೆ ಮಾಡೋದಾದರೆ ಕರ್ನಾಟಕದಲ್ಲಿ ಸ್ವಲ್ಪ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬಂತು ಅಂದರೆ ಇವರು ಕರ್ನಾಟಕವನ್ನು ತಿರಸ್ಕರಿಸ್ತಾರೆ, ಕನ್ನಡವನ್ನು ತಿರಸ್ಕರಿಸ್ತಾರೆ. ಆಮೇಲೆ ರಾಷ್ಟ್ರೀಯ ಭೂತ ಮೈ ಮೇಲೆ ಬಂದ್ಬಿಡುತ್ತೆ. ಇಲ್ಲಿ ಒಂದು ನೇರವಾಗಿ ಹೇಳಬೇಕು ಅಂದರೆ, ನಾನಿದ್ದರೆ ನನ್ನ ನಾಡು, ನಾನಿದ್ದರೆ ನನ್ನ ದೇಶ, ನಾನೇ ಇಲ್ಲ ಅಂದರೆ ನನ್ನ ದೇಶ ಇರಲ್ಲ. ಕರ್ನಾಟಕ ಇದ್ದರೆ ಮಾತ್ರ ಭಾರತ, ಭಾರತ ಇದ್ದರೆ ಕರ್ನಾಟಕ ಅಲ್ಲ. ದಯವಿಟ್ಟು ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಕರ್ನಾಟಕದಂಥ ಎಲ್ಲ ರಾಜ್ಯಗಳು ಇದ್ದರೆ
ಭಾರತ ದೇಶನೇ ಇದೆ ಅನ್ನೋದಾದರೆ ಕರ್ನಾಟಕ ಎಲ್ಲ ನೀವೇನು ಮಾಡೋಕ್ಕಾಗುತ್ತೆ? ಸೊ ಹೀಗಾಗಿ ಇಲ್ಲಿ ಒಂದು ಸ್ಪಷ್ಟತೆ ಬೇಕು. ರಾಷ್ಟ್ರೀಯ ಭಾವನೆಯ ಜೊತೆಗೆ ಪ್ರಾಂತೀಯ ಭಾವನೆಯೂ ಭಾಳ ಮುಖ್ಯ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ ಭಾಳ ಮುಖ್ಯ. ಸೊ ಹೀಗಾಗಿ ಅದನ್ನು ನಮ್ಮ ಪ್ರತಿಯೊಬ್ಬ ಯಾವುದೇ ಕ್ಷೇತ್ರದ ಗಣ್ಯರಿರಲಿ ಅದನ್ನು ತಿಳ್ಕೊಬೇಕು. ಇವ್ರು ಸ್ವಲ್ಪ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಿದ್ದಾಗೇ ಕನ್ನಡವನ್ನು, ಕರ್ನಾಟಕವನ್ನು, ಕನ್ನಡಿಗರನ್ನು ಕಡೆಗಣಿಸಕ್ಕೆ ಹೋಗ್ತಾರೆ. ಇದು ತಪ್ಪು. ಆದರೆ ಕಮಲ್ ಹಾಸನ್ ಈ ವಿಚಾರದಲ್ಲಿ ತಮಿಳ್ನಾಡಿನಲ್ಲಿ ನಾನೇನಾದರೂ ಇದ್ದಿದ್ದರೆ ಕಮಲ್ ಹಾಸನ್ ನಿಲುವನ್ನು ಒಪ್ಕೊಳ್ತಿದ್ದೆ. ನೋಡಿ, ಆತ ತನ್ನ ರಾಜ್ಯದ ಅಸ್ಮಿತೆಯನ್ನು ಬಿಟ್ಕೊಟ್ಟಿಲ್ಲ. ನಮ್ಮಲ್ಲಿ ಆ ರೀತಿ ಮಾತಾಡೋಂಥವ್ರ ಸಂಖ್ಯೆ ಭಾಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ತಮಿಳ್ನಾಡಿಗೂ ನಮಗೂ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಮಾಡುವಂಥವರು ಯಾವ ಕ್ಷೇತ್ರದಲ್ಲೂ ಕಾಣ್ತಾ ಇಲ್ಲ. ಅದು ಮೊದಲು ಬರಬೇಕು. ಎರಡನೇದಾಗಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನು ಒಂದೇ ಥರ ಮಕ್ಕಳ ಥರ ನೋಡಬೇಕು. ನಮ್ಮಲ್ಲಿ ಏನಾಗಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಕೆಲವೊಂದು ಇಬ್ಬರಿಗೆ ಮಾತ್ರ ಅನುದಾನ ಕೊಡುತ್ತೆ, ಕೋಟಿ ರೂಪಾಯಿಗಳ ಅನುದಾನ ಕೊಡುತ್ತೆ. ಅವರಿಬ್ಬರೇ ಕನ್ನಡ ಪರ ಹೋರಾಟಗಾರರು ಈ ರಾಜ್ಯದಲ್ಲಿ, ಅವರಿಬ್ಬರದೇ ಸಂಘಟನೆ, ಇನ್ಯಾರೂ ಇಲ್ಲ ಅಂತ. ಅದನ್ನು ತಪ್ಪಿಸ್ಬೇಕು. ಮತ್ತು ಹಂಚೋದಾದರೆ ಎಲ್ಲ ಕನ್ನಡ ಪರ ಸಂಘ ಸಂಸ್ಥೆಗಳಿಂದನೂ ಒಂದು ಅರ್ಜಿ ಕರೀಲಿ, ಒಂದು ಮಾನದಂಡವನ್ನು ಅದಕ್ಕೆ ನಿರ್ಧಾರ ಮಾಡಲಿ. ನೀವು ನೋಂದಾವಣಿ ಆಗಿರಬೇಕು, ನೀವು ಇಷ್ಟು ದಿನದಿಂದ ಈ ಕೆಲಸ ಮಾಡಿರಬೇಕು, ನಿಮಗೂ ಅನುದಾನ ಕೊಡ್ತೀವಿ ಅಂತ. ಅನುದಾನ ಅನ್ನೋದು ಯಾವ ಸಂಘ ಸಂಸ್ಥೆಗೂ ಕೊಡ್ತಾ ಇಲ್ಲ. ಒಂದಿಬ್ಬರು ಮಾತ್ರ ಬಲಾಢ್ರಾಗ್ಬಿಟ್ಟಿದ್ದಾರೆ. ಅವರು ತಿಂದು ಕೊಬ್ಬಿ ಇವತ್ತು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಒಳ್ಳೆ ಅದನ್ನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರಾಣಿಗೆ ಹೋಲಿಸ್ಬಿಟ್ರೆ ಪ್ರಾಣಿಗೆ ಅವಮಾನ ಆಗ್ಬಿಡುತ್ತೆ. ಅವರಿಬ್ಬರೇ ಕನ್ನಡ ಪರ ಹೋರಾಟಗಾರ ಅಲ್ಲ, ಖಂಡಿತವಾಗಿಯೂ. ಎಲ್ಲ ಈ ಥರ ಸಾವಿರಾರು ಜನ, ಲಕ್ಷಾಂತರ ಜನ ಬೀದಿಗಳಲ್ಲಿ ನಮ್ಮ ಕನ್ನಡದ ಹೋರಾಟಗಾರರು ಇದ್ದಾರೆ. ಅವರಿಗೆಲ್ಲ ಕೇಳೋರಿಲ್ಲ. ಇಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಪತ್ರಕರ್ತರಿಗೆ ಆರೋಗ್ಯ ವಿಮೆ ಇದೆ, ಎಲ್ಲ ಕ್ಷೇತ್ರದವ್ರಿಗೂ ಆರೋಗ್ಯ ವಿಮೆ ಇದೆ. ಹಾಗೆ ಕನ್ನಡ ಪರ ಹೋರಾಟಗಾರರಿಗೂ ಒಂದು ಆರೋಗ್ಯ ವಿಮೆ. ಯಾಕೆಂದರೆ ಎಷ್ಟು ಜನ, ನಾನು 1988ರಿಂದ ಈ ಹೋರಾಟ ನೋಡ್ತಾ ಇದ್ದೀನಿ, ಎಷ್ಟು ಜನ ಕನ್ನಡಕ್ಕೋಸ್ಕರ ಕೂಗಾಕಿ ಇವತ್ತು ವಯಸ್ಸಾಗಿದೆ, ಮನೆಗಳಲ್ಲಿ ನೋಡ್ಕೊಳ್ಳೋರಿಲ್ಲ, ಆರೋಗ್ಯ ಹಾಳಾಗಿದೆ. ಇವತ್ತು ಅವ್ರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಕನಿಷ್ಠ ಪಕ್ಷ ಕನ್ನಡದ ಪರ ಹೋರಾಟಗಾರರಿಗೆ ಒಂದು ಉಚಿತವಾಗಿ ಆರೋಗ್ಯ ಸಿಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಜೊತೆಗೆ ಇನ್ನೂ ಒಂದು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತೀರಾ, ಸಾಹಿತಿಗಳು ಕೊಡ್ತೀರಾ, ಯಾರ್ಯಾರಿಗೋ ಕೊಡ್ತೀರಾ. ಈ ಕನ್ನಡ ಪರ ಹೋರಾಟಗಾರ ಏನು ತಪ್ಪು ಮಾಡಿದ್ರು? ಮನೆ ಮಠ ಬಿಟ್ಟು, ನಾನು ಹೇಳಿದ್ದು ಅವರೊಂದಿಬ್ಬರು ಬಿಟ್ಟರೆ, ಯಾರೋ ಈ ಸರ್ಕಾರದ ಅನುದಾನದಿಂದ ಜೀವನ ಮಾಡೋ ಒಂದಿಬ್ಬರು ನಾಯಕರುಗಳು ಬಿಟ್ಟರೆ ಮಿಕ್ಕಂತೆ ಬಹುತೇಕ ಎಲ್ಲ ಕನ್ನಡ ಪರ ಹೋರಾಟಗಾರರು ಕೂಡ ಪ್ರಾಮಾಣಿಕವಾಗಿ ಮನೆ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾರೆ. ನೀವು ಅವ್ರನ್ನ ಯಾಕೆ ರಾಜ್ಯೋತ್ಸವ ಪ್ರಶಸ್ತಿಗೆ ಪರಿಗಣಿಸೋದಿಲ್ಲ? ಒಬ್ಬರಿಗಾದರೂ ಹೋರಾಟಗಾರರು ಕೊಡಿ. ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿನೂ ಇಲ್ಲ, ಬೇರೆ ಪ್ರಶಸ್ತಿಗಳೂ ಇಲ್ಲ, ಈ ಕಡೆ ಮಾನ್ಯತೆಯೂ ಇಲ್ಲ. ಪಾಪ ಆ ಹುಡುಗರು ಕನ್ನಡಕ್ಕೋಸ್ಕರ ಹೋರಾಡುವಾಗ ಕೇಸ್ಗಳು ಹಾಕಿಸ್ಕೊಂಡು ಆಮೇಲೆ ಎಷ್ಟು ಕೇಸ್ ಹಾಕ್ಕೊಂಡು ಇವತ್ತು ಎಷ್ಟು ಜನರ ಜೀವನ ಹಾಳಾಗಿದೆ. ಈಗ ನಂದೇ ರಣಧೀರರ ಪಡೆ ಹೋರಾಟ ಮಾಡಿಬಿಟ್ಟು ನನ್ನ IAS ಕಳ್ಕೊಂಡೆ ಹುದ್ದೆ, ನಾನು KS ಪಾಸ್ ಆಗಿದ್ದೆ. ನಾನು ಇದ್ದಿದ್ರೆ ರಣಧೀರ ಪಡೆ ಹೋರಾಟ ಮಾಡ್ದೇನೆ ನಾನು ಇದ್ದಿದ್ರೆ KS ಆಗಿ IAS ಆಗಿ ನಿವೃತ್ತ ಆಗ್ತಿದ್ದೆ. ನನ್ನ ಜೊತೆಗಾರರೆಲ್ಲ ಇವತ್ತು ಆಗಿದ್ದಾರೆ. ಈ ನಷ್ಟವನ್ನು ಯಾರು ತುಂಬಿಕೊಡ್ತಾರೆ? ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಪರಿಗಣಿಸ್ಬಿಟ್ಟು ಎಲ್ಲರನ್ನೂ ಒಂದೇ ಥರ ಮಕ್ಕಳ ಥರ ನೋಡಿಕೊಂಡು ಎಲ್ರಿಗೂ ಕನ್ನಡ ಸೇವೆ ಹೇಗಿರಬೇಕು ಸರ್? ಕನ್ನಡ ಸೇವೆ ಹೃದಯದಿಂದ ಬರಬೇಕು. ಮತ್ತು ಶುಲ್ಕವನ್ನು ಇಸ್ಕೋಬಾರ್ದು. ದುಡ್ಡು ಇಸ್ಕೊಂಡು ಮಾಡಿದ್ರೆ ಅದು ಕೂಲಿ ಆಗುತ್ತೆ. ದುಡ್ಡು ಈಸ್ಕೊಳ್ದೆ ನಮ್ಮ ಕೈನಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು. ಅಂದರೆ ಹೃದಯದಿಂದ ಬಂದಾಗ ಎಲ್ಲ ಕ್ಷೇತ್ರದಲ್ಲೂ ಕನ್ನಡ ಸೇವೆ ಮಾಡ್ಬೋದು. ಕನ್ನಡಕ್ಕೆ ಜೈ ಅನ್ನೋದಷ್ಟೇ ಕನ್ನಡದ ಸೇವೆ ಅಲ್ಲ, ಕನ್ನಡದ ವಾತಾವರಣ ನಿರ್ಮಾಣ ಆಗೋದಕ್ಕೆ ನಾವೆಲ್ಲ ಕಡೆನೂ ಸಹಕಾರ ಕೊಡೋದಿದೆಯಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗನ ಪ್ರೀತಿಸಬೇಕು. ಆ ಪ್ರೀತಿ ಅನ್ನೋದು ಇತ್ತೀಚೆಗೆ ಯಾಕೋ ಕಾಣೆ ಆಗ್ತಾ ಇದೆ. ಮತ್ತು ಇನ್ನೊಂದು, ಮತ್ತೆ ನಾನು ಅದನ್ನು ಒತ್ತಿ ಹೇಳಲೇಬೇಕು, ಸಂವಿಧಾನದಲ್ಲಿ ವಲಸೆ ನೀತಿ ಅನ್ನೋದ್ರ ಬಗ್ಗೆ ಒಂದು ತಪ್ಪು ಸಂದೇಶ ಇದೆ. ಭಾರತದ ಪ್ರಜೆ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡ್ಬೋದು ಅಂತ. ದಯವಿಟ್ಟು ಅದಕ್ಕೊಂದು ತಿದ್ದುಪಡಿ ತೊಗೊಂಬನ್ನಿ. ಯಾರು ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು, ಆದರೆ ಒಂದು ರಾಜ್ಯಕ್ಕೆ ಹೊರ ರಾಜ್ಯದವರು 10% ಮೇಲೆ ಬರೋ ಹಾಗಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ರಾಜ್ಯಕ್ಕೆ ಎಲ್ಲರೂ ವಲಸೆ ಬಂದ್ಬಿಟ್ಟು ಆ ರಾಜ್ಯದ ಅಸ್ಮಿತೆ ಅನ್ನೋದು ನಿಂತೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ, ಕಳೆದೋಗ್ಬಿಡುತ್ತೆ. ಹೀಗಾಗಿ ಅದು ಉಳಿಬೇಕು ಅಂದರೆ ಒಂದು 10 ಭಾಗ ಬರಲಿ, 10 ಭಾಗ ಬೇರೆ ರಾಜ್ಯದವ್ರು ಇಲ್ಲಿ ಬರಲಿ, ಇಲ್ಲಿಂದ ಒಂದು 10 ಭಾಗ ಹೊರ ರಾಜ್ಯಕ್ಕೆ ಹೋಗಲಿ. ಆ ವಲಸೆ ನೀತಿ ಅನ್ನೋದನ್ನು, ರಾಷ್ಟ್ರೀಯ ವಲಸೆ ನೀತಿಯನ್ನು ಜಾರಿಗೆ ತರೋದಕ್ಕೆ ನಾವೆಲ್ಲ ಕನ್ನಡಿಗರು ಒತ್ತಾಯ ಆಗಬೇಕಾಗಿದೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ. ಅಲ್ಲ, ಧನ್ಯವಾದಗಳು ಹೇಳಿ ಅಥವಾ ಧನ್ಯವಾದಗಳು ಸರ್. ಇಬ್ಬರು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಏನು ಹೇಳೋದು ಕನ್ನಡದಲ್ಲಿ ನಮ್ಮ ಜೊತೆ ಸೇರಿ ಭಾಗವಹಿಸಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಇಬ್ಬರು. ಥ್ಯಾಂಕ್ ಯು. ಧನ್ಯವಾದಗಳು. ನನಗೂ ಅಷ್ಟೇ ಭಾಳ ಸಂತೋಷ ಆಗ್ತಿದೆ. 4 ಮಾತುಗಳನ್ನು ಈ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಇದರ ಮೂಲಕ, ವಾಹಿನಿ ಮೂಲಕ ಜನರಿಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಹೇಳ್ತೀನಿ ಸರ್. ನನಗೆ ಇಂಗ್ಲೀಷ್ ಮೇಲೆ ಪ್ರೀತಿ ಇಲ್ಲ, ಬಟ್ ಆವಾಗ ಒಂದೊಂದು ಪದ ಅಷ್ಟೇ ಬರುತ್ತೆ. ಅಲ್ಲ, ಕೆಲವೊಂದು ತಪ್ಪೇನಿಲ್ಲ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಎಸ್, ಓಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ ನವೆಂಬರ್ ಕನ್ನಡಿಗರಾಗದೆ ಪ್ರತಿನಿತ್ಯವೂ ಕೂಡ, ಅಂದರೆ ಒಬ್ಬ
ಕನ್ನಡಿಗ ಈ ನಾಡಿನ ಅಂದರೆ ಕನ್ನಡ ನಾಡಿನ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಡೈಲಿ ಅಂದರೆ ಪ್ರತಿದಿನ ಕನ್ನಡ ಮಾತನಾಡ್ತೇನೆ, ಪ್ರತಿದಿನ ಕನ್ನಡದಲ್ಲಿ ವ್ಯವಹಾರ ಮಾಡ್ತೀನಿ, ಕನ್ನಡ ಗೊತ್ತಿಲ್ಲದಿರೋವನಿಗೆ ಕನ್ನಡ ಹೇಳಿಕೊಡ್ತೀನಿ ಅನ್ನುವಂಥ ಆ ಮನೋಭಾವ ಬರಬೇಕು. ಆ ರೀತಿಯ ಒಂದು ದೃಢ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಜೈ ಕರ್ನಾಟಕ ಮಾತೆ.